ರೈತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ. ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಕೇಳುಗರ ಇವತ್ತಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಮ ಹಿರಿಯರು ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಿಕರು ಮಾಡ್ತಿದ್ದ ಕೆಲವೊಂದು ಕೃಷಿ ಕಸಬ್ನಲ್ಲಿ ಸಿರಿಧಾನ್ಯ ಬೆಳೆಗಳನ್ನ ಬೆಳೀತಾ ಇದ್ರು. ಸಿರಿಧಾನ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ ಅವರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಆ ಒಂದು ಬೆಳೆಗಳನ್ನ ಅವ್ರು ಬಳಸ್ಕೊಂಡು ಉಳಿದಂತ ತ್ಯಾಜ್ಯಗಳನ್ನ ಭೂಮಿನಲ್ಲಿ ಫಲವತ್ತತೆಯನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಭೂಮಿಗೆ ಅವರು ಬಳಸ್ಕೊಳ್ತಾ ಇದ್ರು. ಅದು ಕಾಲಕ್ರಮೇಣ ಹಸಿರು ಕ್ರಾಂತಿಯ ಪರಿಣಾಮದಿಂದಾಗಿ ಎಲ್ಲರೂ ವಾಣಿಜ್ಯ ಬೆಳೆಗಳನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ಸಿರಿಧಾನ್ಯ ಬೆಳೆಗಳು ಈಗ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇದೆ. ಜೊತೆಗೆ ಪ್ರಸ್ತುತ ದಿನಗಳಲ್ಲೂ ಕೂಡ ಸಿರಿಧಾನ್ಯ ಬೆಳೆಗಳನ್ನ ಬೆಳಿಬೇಕು, ಅದರಿಂದ ಆರ್ಥಿಕವಾಗಿ ಜೊತೆಗೆ ಆರೋಗ್ಯಕರವಾಗಿ ನಾವು ಜೀವನ ಮಾಡಬೇಕು. ಆದ್ರೆ ಸಿರಿಧಾನ್ಯ ಪ್ರಮುಖವಾದ ಒಂದು ಬೆಳೆ. ಆ ಒಂದು ಬೆಳೆಯನ್ನ ಬೆಳೆಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಅದನ್ನ ಬಳಸಬಹುದು. ಜೊತೆಗೆ ಅದರಿಂದ ಆರ್ಥಿಕವಾಗಿ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು. ಜೊತೆಗೆ ಯಾವುದೇ ರೀತಿಯ ಖರ್ಚು ಜಾಸ್ತಿ ಆಗುವುದಿಲ್ಲ. ನೈಸರ್ಗಿಕವಾಗಿ ಸಾವಯವ ಕೃಷಿಯನ್ನ ಮಾಡೋದಾದ್ರೆ ಈ ಒಂದು ಸಿರಿಧಾನ್ಯ ಬೆಳೆಗಳನ್ನ ಬೆಳ್ಕೊಂಡು ಉತ್ತಮವಾದ ಬೆಳೆಯನ್ನ ನಾವು ತೆಗಿಬಹುದು. ಈ ನಿಟ್ಟಿನಲ್ಲಿ ಈ ಒಂದು ಸಿರಿಧಾನ್ಯ ಬೆಳೆಗಳು ಜೊತೆಗೆ ಬೇಸಾಯ ಕ್ರಮಗಳ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್, ಮೊದಲನೇದಾಗಿ ನಾವು ಮಾತನ್ನ ಪ್ರಾರಂಭ ಮಾಡೋದಾದ್ರೆ ಕಳೆದ 25-30 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರೆಲ್ಲ ಅವರಿಗೆ ಇರ್ತಕ್ಕಂಥ ಭೂಮಿನಲ್ಲಿ ಆ ಭೂಮಿನಲ್ಲಿ ಪೂರ್ತಿ ಸಿರಿಧಾನ್ಯವನ್ನು ಬಿತ್ತನೆ ಮಾಡೋದು ಒಂದ್ ಕಡೆ ಆದ್ರೆ, ಜೊತೆಗೆ ಕೆಲವೊಂದು ಬೆಳೆಗಳ ಮಧ್ಯದಲ್ಲಿ ಅದನ್ನ ಸಾಲಾಗಿ ಬಿಟ್ಟುಕೊಂಡು ಅದನ್ನ ಬೆಳೀತಾ ಇದ್ದನ್ನ ನಾವು ನೋಡ್ತೀವಿ. ಅದನ್ನ ಬಳಸ್ತಿದ್ರು ಅವರು ತಿನ್ಲಿಕ್ಕೆ. ಜೊತೆಗೆ ತ್ಯಾಜ್ಯಗಳನ್ನ ಅಲ್ಲೇ ಭೂಮಿನಲ್ಲಿ ಹಾಡ್ತಾ ಇದ್ರು. ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅದು ಗೆದ್ಲಿ ಹಿಡಿದು ಭೂಮಿನಲ್ಲಿ ಅದು ಮಣ್ಣಾಗ್ತಾ ಇತ್ತು. ಇದರಿಂದ ಭೂಮಿಯ ಫಲವತ್ತತೆ ಕೂಡ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಈಗ ಪ್ರಸ್ತುತ ಈ ಸಿರಿಧಾನ್ಯ ಬೆಳೆಗಳ ಬಗ್ಗೆ ನಮ್ಮ ರೈತರು, ಇವತ್ತಿನ ಯುವ ರೈತರು ಕೂಡ ತಿಳ್ಕೊಳ್ಬೇಕು. ಆ ಒಂದು ಬೆಳೆಯನ್ನ ಬೆಳೀಲಿಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ದಿನ ವಿಶೇಷವಾಗಿ ಮಾತಾಡ್ತಿದ್ವಿ. ಈ ಒಂದು ಸಿರಿಧಾನ್ಯ ಮತ್ತೆ ಬೇಸಾಯ ಕ್ರಮಗಳ ಬಗ್ಗೆ ತಾವು ತಿಳಿಸ್ಕೊಡಿ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮೊದಲಿಗೆ ಇವತ್ತು ನಾವು ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಅನ್ಕೊಂಡ್ಬಿಟ್ಟು ಶುರು ಮಾಡಿರೋದು. ಸಿರಿಧಾನ್ಯಗಳು ಅಂತಂದ್ರೆ ಯಾವ್ಯಾವುದು ಅಂತ ಅನ್ಕೊಂಡ್ಬಿಟ್ಟು ಫಸ್ಟ್ ನಾವು ತಿಳ್ಕೋಬೇಕಾಗತ್ತೆ. ಸಿರಿಧಾನ್ಯಗಳು ಅಂತ ಅಂದ್ರೆ ರಾಗಿ, ಜೋಳ, ಸಜ್ಜೆ, ಜೊತೆಗೆ ಸಾಮೆ, ನವಣೆ, ಹಾರ್ಕ, ಊದಲು, ಬರುಗು ಮತ್ತೆ ಕೊರಲೆ, ಈ ಬೆಳೆಗಳು ಒಟ್ಟು 9 ಬೆಳೆಗಳನ್ನ ಸಿರಿಧಾನ್ಯಗಳು ಅಂತ ವರ್ಗೀಕರಣ ಮಾಡಿದ್ದಾರೆ. ಇದರಲ್ಲಿ ರಾಗಿ, ಜೋಳ ಅಂದ್ರೆ ಬಿಳಿ ಜೋಳ ರೊಟ್ಟಿ ಮಾಡ್ತೀವಲ್ಲ ಅದು, ಮತ್ತೆ ಸಜ್ಜೆ, ಇವನ್ನ ಹಲವಾರು ವರ್ಷಗಳಿಂದ ದಶಕಗಳಿಂದ ಬೆಳೆದು ಅವು ರೈತರಿಗೆ ಅಭ್ಯಾಸ ಆಗಿದೆ, ಜನಪ್ರಿಯ ಆಗಿದೆ. ಅವನ್ನ ಹೊರತುಪಡಿಸಿ ಇನ್ನು ಉಳಿಕೆ 6 ಸಿರಿಧಾನ್ಯಗಳು ಸಾಮೆ, ನವಣೆ, ಹಾರ್ಕ, ಊದಲು, ಬರುಗು ಮತ್ತೆ ಕೊರ್ಲೆ ಏನಿದಾವಲ್ಲ, ಇವನ್ನ ಈಗ ಪ್ರಸ್ತುತ ಜಾಸ್ತಿ ಪ್ರಚಾರ ಮಾಡಲಿಕ್ಕೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ನವರು, ಕೃಷಿ ವಿಜ್ಞಾನ ಕೇಂದ್ರದವರು, ಕೃಷಿ ವಿಶ್ವವಿದ್ಯಾನಿಲಯದವರು ಎಲ್ಲ ಕಡೆಯಿಂದ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಇದ್ರದ್ದು ಪ್ರಾಮುಖ್ಯತೆ ಎಷ್ಟಿದೆ ಅಂತಂದ್ರೆ ಸಿರಿಧಾನ್ಯಗಳು ಕಳೆದ ವರ್ಷ ಅಷ್ಟೇ 2023ನೇ ಇಸ್ವಿಯನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿತ್ತು. ಇಡೀ ವರ್ಷದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ, ಮತ್ತೆ ಅದರದ್ದು ಸಂಸ್ಕರಣೆ ಮತ್ತೆ ಮಾರುಕಟ್ಟೆ ಬಗ್ಗೆ ಸವಿವರವಾದ ಮಾಹಿತಿ ಕೊಡೋದಕ್ಕೆ ಡಿಪಾರ್ಟ್ಮೆಂಟ್ನಿಂದ, ಯೂನಿವರ್ಸಿಟಿಯಿಂದ ಸಾಕಷ್ಟು ಕ್ರಮ ವಹಿಸಿದ್ದಾರೆ.
ಈ ಸಿರಿಧಾನ್ಯಗಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಈಗಷ್ಟೇನೆ ನಾವು ಏನು ಹೊಸದಾಗಿ ನೋಡ್ತಾ ಇದ್ದೀವಿ ಅನ್ನೋ ತರದಲ್ಲಿ ಮಾತಾಡ್ತೀವಿ ಸಿರಿಧಾನ್ಯಗಳು ಅಂತ ಅಂದ್ರೆ ಈ ಸಿರಿಧಾನ್ಯಗಳಿಗೆ ಸುಮಾರು 5,000-6,000 ವರ್ಷಗಳ ಇತಿಹಾಸ ಇದೆ. ಅಷ್ಟು ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಜಗತ್ತಿನಲ್ಲಿ ಭಾರತ, ಚೈನಾ, ಜಪಾನು, ಅಮೆರಿಕ, ಸೌತ್ ಆಫ್ರಿಕಾ ಇನ್ನೂ ಹಲವಾರು ದೇಶಗಳಲ್ಲಿ ಇದನ್ನ ಬೆಳಿತಾನೆ ಇದ್ರು. ಮತ್ತೆ ಇವತ್ತಿಗೂ ಸಹ ಚೀನಾ, ಜಪಾನ್ ದೇಶಗಳಲ್ಲಿ ಸಿರಿಧಾನ್ಯಗಳನ್ನ ರೈತರು, ಜನಸಾಮಾನ್ಯರು, ವಿಜ್ಞಾನಿಗಳು, ಅಧಿಕಾರಿಗಳ ಆದಿಯಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ, ಗರಿಷ್ಠ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ದೇಶಗಳಲ್ಲಿ ಜನರ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಬಂತು ಅಂತ ಅಂದ್ರೆ ಸಿರಿಧಾನ್ಯಗಳನ್ನ ನಮ್ಮ ಕರ್ನಾಟಕ, ಆಂಧ್ರ ಅಂದ್ರೆ ತೆಲಂಗಾಣ ಸೇರಿ ಆಂಧ್ರ, ತಮಿಳುನಾಡು ದಕ್ಷಿಣ ಭಾರತದಲ್ಲಿ, ಇನ್ನು ಉತ್ತರ ಭಾರತದಲ್ಲಿ ಬಂತು ಅಂತಂದ್ರೆ ಉತ್ತರ ಪ್ರದೇಶ, ಪಂಜಾಬು, ರಾಜಸ್ಥಾನ, ಉತ್ತರಾಖಂಡ ಇತ್ಯಾದಿ ರಾಜ್ಯಗಳಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಮತ್ತೆ ಇದನ್ನ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದೆ ಅಲ್ವಾ. ಇದು ಆಗ ಬುಡಕಟ್ಟು ಜನಾಂಗದವರು, ಏನು ಗಿರಿಜನರು, ಟ್ರೈಬಲ್ ಹಾಡಿಯವರು ಇರ್ಬೋದು, ಬಡಬಗರು, ದಲಿತರು ಎಲ್ಲರೂ ಬಡವರ ಪಾಲಿನ ಆಹಾರ ಅಂತ ಪರಿಗಣಿಸಲ್ಪಟ್ಟಿತ್ತು ಸಿರಿಧಾನ್ಯಗಳು. ಇವರು ನಮ್ಮ ಬುಡಕಟ್ಟಿನ ಜನಾಂಗದವರು ಇರ್ಬೋದು, ಟ್ರೈಬ್ಸ್ ಇರ್ಬೋದು, ಬೇರೆ ಬಡವರು, ಇವರೆಲ್ಲ ಈ ಸಿರಿಧಾನ್ಯಗಳನ್ನ, ಸಾಮೆ, ನವಣೆ, ಹಾರ್ಕ ಇತ್ಯಾದಿ ಬೆಳೆಗಳನ್ನ ಆಗ ದೈನಂದಿನ ಆಹಾರ ಪದ್ಧತಿಗೆ ಬೇಕು, ದೈನಂದಿನ ಬಳಕೆಗೆ ಬೇಕು ಅಂತ ಅನ್ಕೊಂಡ್ಬಿಟ್ಟು ಊಟ ತಿಂಡಿಗೆ ಅಂತಾನೆ ಬೆಳ್ಕೊಂತ ಇದ್ರು. ಫುಲ್ ಅವ್ರು ಬೆಳೆದಿದ್ದನ್ನ ಅವರೇ ಉಪಯೋಗಿಸ್ತಾ ಇದ್ರು. ಇದನ್ನ ಬಡವರ ಆಹಾರ ಅಂತ ಆವಾಗ ಪರಿಗಣಿಸಲ್ಪಟ್ಟಿತ್ತು. ಆವಾಗ ನಮ್ಮ ಗಿರಿಜನರೇ ಇರ್ಬೋದು, ಬೇರೆಯವರೇ ಇರ್ಬೋದು, ಈ ಸಿರಿಧಾನ್ಯಗಳು ಮತ್ತೆ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಅವ್ರು ಇಲ್ಲಿವರೆಗೆ ಬಂದಿರೋದ್ರಿಂದ ಅವರ ಆರೋಗ್ಯ ನಮ್ಮ ಸಿಟಿಯವರು ಮತ್ತೆ ಪೇಟೆಯವರು, ಟೌನ್ನವ್ರಿಗಿಂತ ಆರೋಗ್ಯ ಬಹಳ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಕಾಪಾಡ್ಕೊಂಡಿರ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಸಿರಿಧಾನ್ಯಗಳು. ಮತ್ತೆ ಈಗ ನಮ್ಮ ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಾನು ಹೇಳ್ದಂತ ಸಿರಿಧಾನ್ಯಗಳ ಪೈಕಿ ಎಲ್ಲ ಸಿರಿಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಹೆಚ್ಚು ಕ್ಷೇತ್ರದಲ್ಲಿ ಬೆಳೀತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬಂತು ಅಂತ ಅಂದ್ರೆ ಸಿರಿಧಾನ್ಯಗಳಲ್ಲಿ ನವಣೆ ಅಂತ ಏನಿದೆಯಲ್ಲ, ಇದನ್ನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದು ಜನಪ್ರಿಯ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದನ್ನ ನವಣೆ ಆಗ್ಬೋದು, ಇತರೆ ಸಿರಿಧಾನ್ಯಗಳನ್ನ ಇರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಸ್ವಲ್ಪ ಹಾಸನ ಜಿಲ್ಲೆಯ ಸ್ವಲ್ಪ ಭಾಗಗಳು, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಹಾವೇರಿ, ಹೀಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಆದ್ರೆ ಈಗ ಏನಪ್ಪಾ ಅಂತ ಅಂದ್ರೆ ಸಿರಿಧಾನ್ಯಗಳನ್ನ ಜನಸಾಮಾನ್ಯರು, ಭತ್ತ, ರಾಗಿ, ಜೋಳ, ಕಬ್ಬು ಬೆಳೀತಾ ಇರೋರೆಲ್ಲರೂ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಯಾತಕ್ಕೆ ಅಂತ ಅಂದ್ರೆ ಸಿರಿಧಾನ್ಯಗಳು ನಾನು ಆಗ್ಲೇ ಹೇಳ್ದಾಗೆ ಬಡವರ ಆಹಾರ. ಆವಾಗ ಶ್ರೀಮಂತರು ಯಾರು ಸಿರಿಧಾನ್ಯಗಳನ್ನು ತಿಂತಾ ಇರಲಿಲ್ಲ. ಆವಾಗ ಅಕ್ಕಿ, ಅನ್ನ, ಅಕ್ಕಿ ರೊಟ್ಟಿ ಉಪಯೋಗಿಸೋರು ಶ್ರೀಮಂತರು ಅಂತ ಪರಿಗಣಿಸ್ತಾ ಇದ್ರು. ಈಗ ಕಾಲಚಕ್ರ ಉರುಳಿದಾಗಿ ಏನಾಗಿದೆ ಅಂತ ಅಂದ್ರೆ ಸ್ವಲ್ಪ ಉಲ್ಟಾಗಿದೆ. ಬಡವರು ಈಗ ಅಕ್ಕಿ, ಅನ್ನ ಊಟ ಮಾಡ್ತಾರೆ. ಶ್ರೀಮಂತರಿಗೆ ಎಲ್ಲ ಕಾಯಿಲೆ ಕಸಾಲೆಗಳು, ಎಲ್ಲ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗಿ ಈ ಉಲ್ಬಣಗೊಂಡಂತ ಆರೋಗ್ಯ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಅನಿವಾರ್ಯವಾಗಿ ತಜ್ಞರ ಸಲಹೆ ಮೇರೆಗೆ, ಡಾಕ್ಟರ್ಗಳ ಒಂದು ಹಿತವಚನದ ಮೇರೆಗೆ ಸಿರಿಧಾನ್ಯಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಒಳ್ಳೆ ಅತ್ಯುತ್ತಮ ಫಲಿತಾಂಶ ಸಿಕ್ಕಿದೆ. ಆದ್ರಿಂದಾಗಿ ಸಿರಿಧಾನ್ಯಗಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಶುರುವಾಗಿದೆ. ಈಗ ಇವತ್ತಿನ ದಿವಸಗಳಲ್ಲಿ ನಾವು ಸಿರಿಧಾನ್ಯಗಳನ್ನ ಸೂಪರ್ ಫುಡ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಶ್ರೀಮಂತರ ಆಹಾರ ಅಂತಾನೂ ಹೇಳ್ತೀವಿ. ಅಷ್ಟರ ಮಟ್ಟಿಗಿನ ಪ್ರಾಮುಖ್ಯತೆ ಈ ಒಂದು ಇದಕ್ಕೆ ಸಿರಿಧಾನ್ಯಗಳಿಗೆ ಇದೆ. ಯಾತಕ್ಕೆ ಅಂತ ಅಂದ್ರೆ ಈ ಸಿರಿಧಾನ್ಯಗಳನ್ನ ನಾವು ಯಾವ್ದಾದ್ರು ರೂಪದಲ್ಲಿ, ಅನ್ನ ಇರ್ಬೋದು, ರೊಟ್ಟಿ ಇರ್ಬೋದು, ಗಂಜಿ, ಅಂಬ್ಲಿ, ಪಾಯಸ, ಯಾವ್ದಾದ್ರು ರೂಪದಲ್ಲಿ ನಾವು ತಿಂತು ಅಂತ ಅಂದ್ರೆ, ಸೇವನೆ ಮಾಡ್ತು ಅಂತ ಅಂದ್ರೆ ಬಹಳ ಹೊತ್ತಿನವರೆಗೆ ಹಸಿವೆ ಆಗೋದಿಲ್ಲ, ಹೊಟ್ಟೆ ತುಂಬದ ಹಾಗೆ ಇರುತ್ತೆ. ಸೊ
ಒಂದ್ ಟೈಮ್ ತಿಂದಿದ್ಕೆ ಇನ್ನೊಂದು ಟೈಮ್ಗೆ ಗ್ಯಾಪ್ ಬಹಳ ಇರುತ್ತೆ, ಮತ್ತೆ ತಿನ್ಬೇಕು ಅಂತ ಅನ್ಸೋದಿಲ್ಲ. ಅದು ಒಂದು. ಮತ್ತೆ ಎಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಅಂತಂದ್ರೆ ನಮ್ಮ ದೇಹದಲ್ಲಿ ರಕ್ತ ಇರುತ್ತಲ್ಲ, ರಕ್ತದಲ್ಲಿನ ಸಕ್ಕರೆ ಮತ್ತೆ ಕೊಲೆಸ್ಟ್ರಾಲ್ ಪ್ರಮಾಣ ಅಂದ್ರೆ ಕೊಬ್ಬಿನ ಪ್ರಮಾಣ ಕಡಿಮೆ ಆಗೋದಿಕ್ಕೆ ಇವು ಸಿರಿಧಾನ್ಯಗಳ ಆಹಾರ ಸೇವನೆ ಬಹಳ ಸಹಾಯ ಮಾಡುತ್ತೆ. ಮತ್ತೆ ಈ ಕಾರಣಕ್ಕೇನೆ ಏನು ಮಧುಮೇಹಿಗಳಿಗೆ ಅಂದ್ರೆ ಶುಗರು ಸಕ್ಕರೆ ಕಾಯಿಲೆಯವರಿಗೆ ಅಂತ ಹೇಳ್ತೀವಲ್ಲ, ಇದು ಇಂಥವ್ರಿಗೆ ಈ ಒಂದು ಸಿರಿಧಾನ್ಯಗಳ ಆಹಾರ ಸೇವನೆ ಕಡ್ಡಾಯವಾಗಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಶುಗರ್ ಕಾಯಿಲೆ ಅಂತಾನೆ ಅಲ್ಲ, ಮತ್ತೆ ಹೊಟ್ಟೆ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ, ಬೊಜ್ಜು ಮತ್ತೆ BP ಮತ್ತೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗೋಂಥದ್ದು, ಮತ್ತೆ ಮಲಬದ್ಧತೆ ಅಂದ್ರೆ ನಮಗೆ ಟೈಮ್ ಸರಿಯಾಗಿ ದಿನಕ್ಕೆ ಒಂದ್ಸಲ ಅಥವಾ 2 ಸಲ ಕಕ್ಕಸ್ಗೆ ಹೋಗದೇ ಇರೋಂಥದ್ದು ಇತ್ಯಾದಿ ಹಲವಾರು ನಮ್ಮ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಇವು ಸಿರಿಧಾನ್ಯಗಳು ಬಹಳ ಚೆನ್ನಾಗಿ ಇದಾಗುತ್ತೆ. ಮತ್ತೆ ಇದರಲ್ಲಿ ಈ ಸಿರಿಧಾನ್ಯಗಳಲ್ಲಿ ಇಷ್ಟೊಂದು ಫಲಿತಾಂಶ ಬರೋದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಸಿರಿಧಾನ್ಯಗಳಲ್ಲಿ ಇತರೆ ನಮ್ಮ ಭತ್ತ ಅಥವಾ ಬೇರೆ ಮುಸ್ಕಿನ ಜೋಳ ಇತ್ಯಾದಿ ಬೇರೆ ದವಸ ಧಾನ್ಯಗಳಿಗೆ ಹೋಲಿಸಿದ್ರೆ ಈ ಸಿರಿಧಾನ್ಯಗಳಲ್ಲಿ ಸಕ್ಕರೆ ಅಂಶ ಏನಿರುತ್ತಲ್ಲ, ಇದು ನಾವು ಆಹಾರ ಸೇವನೆ ಮಾಡಿದಾಗ ದೇಹದಲ್ಲಿ ರಕ್ತಕ್ಕೆ ಸೇರುವುದು ಬಹಳ ನಿಧಾನಕ್ಕೆ ಸೇರುತ್ತೆ. ಸಕ್ಕರೆ ಇಲ್ಲ ಅಂತ ಅಲ್ಲ, ಸಕ್ಕರೆ ಇರುತ್ತೆ, ಸಕ್ಕರೆ ನಿಧಾನಕ್ಕೆ ಸೇರುತ್ತೆ. ಆದ್ರಿಂದ ಇದು ಒಂದು ಮಧುಮೇಹಿಗಳಿಗಾಗ್ಬೋದು, ಬೇರೆ ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆಲ್ಲರಿಗೂ ಇದು ಸಿರಿಧಾನ್ಯಗಳನ್ನ ಚೆನ್ನಾಗಿ ಇದು ಮಾಡಬಹುದು. ಮತ್ತೆ ಇದನ್ನ ಯಾತಕ್ಕೆ ಈಗ ಸಿರಿಧಾನ್ಯಗಳನ್ನ ಬಡವರಾಗ್ಬೋದು ಶ್ರೀಮಂತರಾಗ್ಬೋದು ಎಲ್ಲ ರೈತ ಕುಟುಂಬದವರು ಎಲ್ಲರೂ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಸಿರಿಧಾನ್ಯಗಳು ನಮ್ಮ ಹವಾಮಾನದ್ದು ಏರುಪೇರು ಏನೇ ಆದ್ರೂ ಎಲ್ಲವಕ್ಕೂ ಅಡ್ಜಸ್ಟ್ ಆಗಿ ಸಿರಿಧಾನ್ಯಗಳು ಚೆನ್ನಾಗಿ ಬರುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದ್ರೂ ತಡ್ಕೊಳ್ಳುತ್ತೆ, ಮಳೆನೇ ಬಂದಿಲ್ಲ 1 ತಿಂಗಳು 2 ತಿಂಗಳು ಅಂತಂದ್ರೂ ಏನ್ ಬೆಳೆ ಒಣಗೋಗೋದಿಲ್ಲ, ಮಳೆ ಕಡಿಮೆ ಆದ್ರೂ ತಡ್ಕೊಂಡು ಸಾಧಾರಣ ಇಳುವರಿ ಬಂದೇ ಬರುತ್ತೆ. ಅದೇ ರೀತಿ ಟೆಂಪರೇಚರು, ನಮ್ಮ ವಾತಾವರಣದ ಉಷ್ಣಾಂಶ ಏನು ಜಾಸ್ತಿ ಟೆಂಪರೇಚರ್ ಆಗ್ಬೋದು, ಕಡಿಮೆ ಟೆಂಪರೇಚರ್ ಆಗ್ಬೋದು, ಶೀತದ ವಾತಾವರಣ ಇರ್ಬೋದು, ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಂಡು ಈ ಬೆಳೆಗಳು ಬಹಳ ಚೆನ್ನಾಗಿ ಬರುತ್ತೆ. ಮತ್ತೆ ಇದನ್ನ ಕಡಿಮೆ ಮಳೆ ಬರ್ತಕ್ಕಂಥ ಪ್ರದೇಶಗಳಿಗೆ ನಾವು ಜಾಸ್ತಿ ಶಿಫಾರಸು ಮಾಡ್ತೀವಿ. ಏಕೆಂದ್ರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಿಗೆ ಬೇರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಜಾಸ್ತಿ ಶ್ರಮ ವಹಿಸಿ ಇದು ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ. ಅಂತ ಕಡೆ ಇವನ್ನ ಸಿರಿಧಾನ್ಯಗಳನ್ನ ಆರಾಮಾಗಿ ಬೆಳೀಬಹುದು, ಒಂದು ಸಾಧಾರಣ ಇಳುವರಿ ತಗೋಬಹುದು. ಮತ್ತೆ ಇವನ್ನ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಜಾಸ್ತಿ ಶ್ರಮ ವಹಿಸಿ ಬಿತ್ತನೆ ಮಾಡೋದೇನು ಬೇಕಿಲ್ಲ, ಸಸಿ ಮಡಿ ಮಾಡ್ಕೊಂಡು ನಾಟಿ ಮಾಡೋಂಥದ್ದು ಬೇಕಿಲ್ಲ. ಸಸಿ ಮಡಿ ಮಾಡ್ಕೊಂಡು ನಾಟಿ ಮಾಡ್ಕೊಂಡ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಆದ್ರೆ ನೇರ ಬಿತ್ತನೆ, ಕೂರಿಗೆ ಬಿತ್ತನೆ ಅಥವಾ ಸಾಲು ಬಿತ್ತನೆ ಅಂತ ಏನ್ ಹೇಳ್ತೀವಲ್ಲ, ಆ ಪದ್ಧತಿನಲ್ಲಿ ಮಾಡಬಹುದು. ಏನು ಹೆಚ್ಚಿನ ಶ್ರಮ ಏನಿಲ್ಲ, ಮತ್ತೆ ಇದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ. ಇದು ಬೇಸಾಯ ಪದ್ಧತಿಗಳು ಬಹಳ ಸರಳವಾಗಿರುತ್ತೆ ಮತ್ತೆ ಸುಲಭವಾಗಿರುತ್ತೆ. ಮತ್ತೆ ನಮ್ಮ ಸಾಂಪ್ರದಾಯಿಕ ಹುಲ್ಲಿನ ಬೆಳೆಗಳು ಭತ್ತ, ರಾಗಿದು ನಾವು ತೆನೆಗಳನ್ನ ಕಟ್ ಮಾಡ್ಕೊಂಡ್ಮೇಲೆ ಭತ್ತದ ಹುಲ್ಲು, ರಾಗಿ ಹುಲ್ಲನ್ನ ನಮ್ಮ ದನಕರುಗಳಿಗೆ ಮೇವಿಗೆ ಅಂತ ಉಪಯೋಗಿಸ್ತೀವಲ್ಲ, ಈ ಮೇವುಗಳಿಗಿಂತ ಸಿರಿಧಾನ್ಯಗಳ ಮೇವು ಬೆಳೆ ಎತ್ತರ ಜಾಸ್ತಿ ಎತ್ತರಕ್ಕೆ ಬೆಳೀತದೆ. ಮತ್ತೆ ಭತ್ತ, ರಾಗಿ, ಇತರೆ ಮುಸ್ಕಿನ ಜೋಳ ಇತ್ಯಾದಿ ಬೆಳೆಗಳಿಗೆ ಹೋಲಿಸಿದ್ರೆ ಈ ಸಿರಿಧಾನ್ಯಗಳ ಮೇವು ದನಕರುಗಳಿಗೆ ಬಹಳ ಇಷ್ಟ ಆಗುತ್ತೆ. ಯಾಕೆಂದ್ರೆ ಸಿಹಿ ಅಂಶ ಚೆನ್ನಾಗಿರುತ್ತೆ, ಚೆನ್ನಾಗಿ ತಿಂತವೆ. ಈ ಕಾರಣಕ್ಕೆ ದನಕರುಗಳಿಗೆ ಬಹಳ ಅತ್ಯಂತ ಇಷ್ಟವಾದ ಮೇವು ಯಾವುದಪ್ಪ ಅಂತ ಅಂದ್ರೆ ಇವು ಸಿರಿಧಾನ್ಯಗಳು. ಮತ್ತೆ ಇನ್ನೂ ಒಂದು, ಸಿರಿಧಾನ್ಯಗಳನ್ನ ನಾವು ಹೆಚ್ಚಾಗಿ ಶ್ರಮ ಜಾಸ್ತಿ ವಹಿಸ್ತಾನೆ ಆರಾಮಾಗಿ ಯಾಕೆ ಬೆಳಿಬಹುದು ಅಂತಂದ್ರೆ, ಈ ಸಿರಿಧಾನ್ಯ ಬೆಳೆಗಳಿಗೆ ನಮ್ಮ ಭತ್ತ ಆಗ್ಬೋದು ಅಥವಾ ಇತರೆ ದ್ವಿದಳ ಧಾನ್ಯಗಳು, ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಈ ಬೆಳೆಗಳಿಗೆಲ್ಲ ಹೋಲಿಸಿದ್ರೆ ಈ ಬೆಳೆಗಳಿಗೆ ಕೀಟ ರೋಗಗಳ ಬಾಧೆ ಅಷ್ಟಾಗಿ ಜಾಸ್ತಿ ಬರೋದೇ ಇಲ್ಲ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಅದಕ್ಕೆ ಅಂತ ನಾವು ಏನು ಜಾಸ್ತಿ ರಾಸಾಯನಿಕಗಳನ್ನ, ಪೆಸ್ಟಿಸೈಡ್ಸ್ ನ ಉಪಯೋಗಿಸುವಂತ ಪ್ರಮೇಯ ಜಾಸ್ತಿ ಅಷ್ಟಾಗಿ ಬರಂಗಿಲ್ಲ. ಆದ್ರಿಂದಾಗಿ ಬೇಸಾಯದ ಖರ್ಚುನು ಸಹ ಏನು ಅಷ್ಟಾಗಿ ಜಾಸ್ತಿ ಬರೋದಿಲ್ಲ. ಮತ್ತೆ ಇದನ್ನ ಎಲ್ಲಿ ಬೆಳಿಬಹುದು, ಯಾವ ಮಣ್ಣಲ್ಲಿ ಬೆಳಿಬಹುದು, ಯಾವ ಭೂಮಿಗಳಲ್ಲಿ ಬೆಳಿಬಹುದು ಅಂತ ಅಂದ್ರೆ, ಇದನ್ನ ಕಪ್ಪು ಮಣ್ಣು, ಕೆಂಪು ಮಣ್ಣು ಅಂತ ಏನು ವ್ಯತ್ಯಾಸ ಏನಿಲ್ಲ, ಎಲ್ಲ ಪ್ರಕಾರದ ಮಣ್ಣುಗಳಲ್ಲೂ ಬೆಳಿಬಹುದು. ಮತ್ತೆ ಮಣ್ಣಿನ ಆಳ ಎಲ್ಲಿ ಕಡಿಮೆ ಇರುತ್ತೆ ಅಂತಲ್ಲೂ ಬೆಳಿಬಹುದು.
ಅಥವಾ ಎರೆಮಣ್ಣು ಕಪ್ಪು ಬಹಳ ಆಳವಾಗಿರ್ತದೆ, ಆಳವಾದ ಮಣ್ಣುಗಳಲ್ಲೂ ಸಹ ಬೆಳೆಯಬಹುದು. ಮತ್ತೆ ಇದನ್ನ ಈ ನಮ್ಮ ಸಾಗುವಳಿ ಜಮೀನುಗಳ ಹತ್ರ ಈ ಬೆಟ್ಟ ಗುಡ್ಡಗಳಿತ್ತು ಅಂತಂದ್ರೆ ಬೆಟ್ಟ ಗುಡ್ಡಗಳ ಇಳಿಜಾರು ಅಂದ್ರೆ ಬೆಟ್ಟ ಗುಡ್ಡಗಳ ಕೆಳಗಡೆ ಮತ್ತೆ ತಗ್ಗು ಪ್ರದೇಶಗಳು, ಸ್ವಲ್ಪ ಹಳ್ಳದ ಪ್ರದೇಶಗಳು, ಮತ್ತೆ ಜೌಗು ಅಂತ ಅಂದ್ರೆ ಸ್ವಲ್ಪ ಕಾಲ ನೀರು ನಿಂತ್ಕೊಂಡ್ಬಿಟ್ಟಿರ್ತದೆ ಅಂತ ಕಡೆ ಇನ್ನೇನು ಮಾಡಕ್ ಆಗೋದಿಲ್ಲ ಅಂತ ಅಂದಾಗ ಈ ಬೆಳೆಗಳನ್ನು ಬೆಳೆಯಬಹುದು. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೀರು ಜಾಸ್ತಿ ಆದ್ರೂ ತಡ್ಕೊಂಡು ಚೆನ್ನಾಗಿ ಬರುತ್ತೆ, ನೀರಿಲ್ಲ ಅಂತಂದ್ರೂ ಚೆನ್ನಾಗಿ ಬರುತ್ತೆ. ಮತ್ತೆ ನಮ್ಮ ಮಣ್ಣಲ್ಲಿ ಏನು ಸತ್ವ ಇಲ್ಲ, ಏನು ತಾಕತ್ತೇ ಇಲ್ಲ ನಮ್ಮ ಜಮೀನಿನಲ್ಲಿ ಅಂತ, ಏನು ಫಲವತ್ತತೆ ಕಡಿಮೆ ಇರ್ತಕ್ಕಂಥ ಜಮೀನುಗಳಲ್ಲೂ ಸಹ ಆರಾಮವಾಗಿ ನಾವು ಇದನ್ನ ಸಿರಿಧಾನ್ಯಗಳನ್ನ ಬೆಳಿಬಹುದು. ಮತ್ತೆ ಇದನ್ನ ಬೇಸಾಯದ ಕ್ರಮಗಳಿಗೆ ಬಂತು ಅಂತ ಅಂದ್ರೆ ನಮಗೆ ಬಿತ್ತನೆಯನ್ನ ಯಾವ ಟೈಮ್ನಲ್ಲಿ ಯಾವ ಸೀಸನ್ ಅಲ್ಲಿ ಮಾಡಬೇಕು ಅಂತ ಒಂದು ವಿಷಯ ಬಹಳ ಮುಖ್ಯವಾಗುತ್ತೆ. ಇದನ್ನ ಸಿರಿಧಾನ್ಯಗಳನ್ನ ಮಳೆಗಾಲದ ಪ್ರಾರಂಭ ಜೂನ್ ಮೊದಲನೇ ವಾರದಿಂದ ಮಳೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಆಗ ಶುರು ಮಾಡಿಕೊಂಡ್ರೆ, ಅಥವಾ ಮುಂಚಿತವಾಗಿ ಅಡ್ಡಮಳೆ ಅಂತ ಅನ್ಕೊಂಡು ಪೂರ್ವ ಮುಂಗಾರು ಮಳೆ ಬರುತ್ತೆ, ಆವಾಗ ಮೇ 15ರಿಂದನೇ ಶುರು ಮಾಡ್ಕೋಬಹುದು. ಮೇ ಅಥವಾ ಜೂನ್ ಇಂದ ಶುರು ಮಾಡಿಕೊಂಡ್ರೆ ಜೂನ್, ಜುಲೈ, ಆಗಸ್ಟ್ ತನಕನೂ ಈ ಬೆಳೆಗಳನ್ನ ಬಿತ್ತನೆ ಮಾಡಬಹುದು. ಫುಲ್ ಮಳೆಗಾಲದಲ್ಲೇ ಬಿತ್ತನೆ ಮಾಡಬಹುದು. ಮತ್ತೆ ಇದಕ್ಕೆ ಬಿತ್ತನೆ ಬೀಜ ನಿಮಗೆ ಲೋಕಲ್ ಆಗಿ ಸ್ಥಳೀಯವಾಗಿ ಸಿರಿಧಾನ್ಯಗಳ ಬೀಜಗಳು ಸಿಗ್ತವೆ. ಯಾರು ಬಹಳ ವರ್ಷಗಳಿಂದ ಸಿರಿಧಾನ್ಯಗಳನ್ನು ಬೆಳೀತಾ ಇರ್ತಾರೆ ಅವ್ರು ಇಟ್ಕೊಂಡಿರ್ತಾರೆ, ಅವನ್ನೇ ಉಪಯೋಗಿಸಬಹುದು. ಸಿರಿಧಾನ್ಯಗಳಲ್ಲಿ ಹೈಬ್ರಿಡ್ ಅಂತ ಏನಿಲ್ಲ, ಪ್ರತಿ ಸಲ ನಾವು ಅಂಗಡಿಯಿಂದನೇ ತಗೋಬೇಕು, KVK ತಗೋಬೇಕು ಅಂತ ಆ ರೀತಿ ಸಮಸ್ಯೆ ಏನಿರೋದಿಲ್ಲ. ನಾವು ಇಟ್ಕೊಂಡು ಚೆನ್ನಾಗಿ ಬೆಳೆದು ಇಟ್ಕೊಂತು ಅಂತಂದ್ರೆ ಅದನ್ನೇ ನೆಕ್ಸ್ಟ್ 3-4 ಬಿತ್ತನೆಗೆ ಆಗುವಷ್ಟು ಸೀಡ್ಸ್ ನಾವೇ ಇಟ್ಕೊಂಡು ಒಳ್ಳೆ ತೆನೆ ಆರಿಸ್ಕೊಂಡು ನಾವೇ ಉಪಯೋಗಿಸ್ಕೋಬಹುದು. ಮತ್ತೆ ಇವು ಸಿರಿಧಾನ್ಯಗಳು ಒಂದು ಸರಾಸರಿ ಹೇಳ್ಬೇಕು ಅಂತಂದ್ರೆ ಒಂದು ಎಕರೆಗೆ 3-4 kg ಬಿತ್ತನೆ ಬೀಜ ಬೇಕಾಗತ್ತೆ. ಒಂದು ಎಕರೆಗೆ ಖುಷ್ಕಿ ಆಗ್ಬೋದು, ನೀರಾವರಿ ಆಗ್ಬೋದು. ನೀರಾವರಿನಲ್ಲಿ ಮಾಡಂಗಿದ್ರೆ 4 kgಗಿಂತ ಕಡಿಮೆ ಸೀಡ್ಸ್ ಬೇಕಾಗತ್ತೆ. ಯಾಕೆಂದ್ರೆ ನೀರಾವರಿನಲ್ಲಿ ಮಾಡಬೇಕು ಅಂತಂದ್ರೆ ಒಟ್ಲು ಇಕ್ಕೊಂಡು ನಾಟಿ ಮಾಡ್ಕೋಬೇಕಾಗತ್ತೆ. ಒಟ್ಲು ಇಕ್ಕೊಂಡು ನಾಟಿ ಮಾಡ್ಕೊಳ್ಳೋದ್ರಿಂದ 4 kg ಅಷ್ಟು ಬೇಕಾಗೋದಿಲ್ಲ, 2.5 kg ಅಥವಾ 3 kg ಅಷ್ಟು ಸೀಡ್ಸ್ ಸಾಕಾಗತ್ತೆ. ಮತ್ತೆ ಇದನ್ನ ಬಿತ್ತನೆಗೆ ಪ್ರಾರಂಭದಲ್ಲಿ ನಾವು ಭತ್ತ, ರಾಗಿ, ಜೋಳ ಅಥವಾ ತರಕಾರಿ ಬೆಳೆಗಳು ಇತರ ಯಾವುದೇ ಬೆಳೆಗಳಿಗೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಒಂದು 2-3 ಉಳುಮೆ, ಏನು ಮರದ ನೇಗಿಲಾಗ್ಬೋದು, ಕಬ್ಬಣದ ನೇಗಿಲಾಗ್ಬೋದು, ಟ್ರ್ಯಾಕ್ಟರ್, ಪವರ್ ಟಿಲ್ಲರು, ಯಾವ್ದಾದ್ರು ಉಪಕರಣಗಳು ನೀವು ಲೋಕಲ್ ಆಗಿ ಯಾವ್ದು ಉಪಯೋಗಿಸ್ತಾ ಇರ್ತೀರಿ ಆ ಉಪಕರಣಗಳನ್ನು ಉಪಯೋಗಿಸಿ ಭೂಮಿ ಸಡಲ ಆಗಂಗೆ ಭೂಮಿನ ಸಿದ್ಧತೆ ಮಾಡಿಕೊಂಡ್ರೆ ಇದು ಸಿರಿಧಾನ್ಯಗಳ ಬಿತ್ತನೆ ಮಾಡೋದಕ್ಕೆ ರೆಡಿ ಆಗತ್ತೆ. ಮತ್ತೆ ಇದನ್ನ ಎಷ್ಟಡಿ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು ಅಂತಂದ್ರೆ 1 ಅಡಿ ಸಾಲು, ಅಥವಾ ನಮ್ಮ ಮಣ್ಣು ಬಹಳ ಫಲವತ್ತಾಗಿದೆ, ತಾಕತ್ತಾಗಿದೆ ಅಂತಂದ್ರೆ 3/4 ಅಡಿ ಸಾಲು ಸಾಕಾಗುತ್ತೆ. 3/4 ಅಡಿ ಅಥವಾ 1 ಅಡಿ ಸಾಲಿನಲ್ಲಿ ಒಂದು ಪೈರಿಗೆ ಇನ್ನೊಂದು ಪೈರಿಗೆ 10 ಸೆಂಟಿಮೀಟರ್ ಅಂತರ ಅಂತ ಹೇಳ್ತೀವಿ. ನಾವು ಸಾಲು ಬಿತ್ತನೆ ಮಾಡೋದ್ರಿಂದ ಇದನ್ನ ಅಂತರನ ಸ್ವಲ್ಪ ಅಳತೆ ಮಾಡ್ಕೊಂಡು ಸರಿಯಾಗಿ ಮೇಂಟೈನ್ ಮಾಡಕ್ ಆಗೋದಿಲ್ಲ. ನಾಟಿ ಮಾಡುವಾಗ ಈ ಅಂತರ ಕಾಪಾಡ್ಕೋಬಹುದು. ಒಂದು 30 ಸೆಂಟಿಮೀಟರ್ ಅಥವಾ 3/4 ಅಡಿ ಸಾಲಿನಿಂದ ಸಾಲಿಗೆ ಅಂತ ಹೇಳ್ತೀವಿ. ಮತ್ತೆ ಇದಕ್ಕೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಒಂದು 2-3 ಉಳುಮೆ ಆದ್ಮೇಲೆ ಲಾಸ್ಟ್ಗೆ ಕಡೆ ಉಳುಮೆಗೆ ನಾವು ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಏನ್ ಹೇಳ್ತೀವಲ್ಲ ಇದನ್ನ ಒಂದು 3 ಟನ್ನು 4 ಟನ್ನು ಸಿಗಂಗಿದ್ರೆ, ಲಭ್ಯತೆ ಇದ್ರೆ ಅದನ್ನ ಭೂಮಿಗೆ ಸೇರಿಸ್ಬಿಟ್ಟು ಆಮೇಲೆ ನಾವು ಬಿತ್ತನೆ ಮಾಡಬಹುದು. ಮತ್ತೆ ಬಿತ್ತನೆ ಮಾಡುವಾಗ ಬಿತ್ತನೆ ಸಮಯದಲ್ಲಿ ಅಥವಾ ಬಿತ್ತನೆ ಆದ 1 ವಾರ 10 ದಿವಸದ ಒಳಗಡೆ ಸ್ವಲ್ಪ ರಸಗೊಬ್ಬರ ಕೊಟ್ರೆ ಚೆನ್ನಾಗಿ ಬರುತ್ತೆ. ರಸಗೊಬ್ಬರ ಕೊಡ್ಲೇಬೇಕು ಅಂತ ನಾವೇನು ಹೇಳ್ತಾ ಇಲ್ಲ. ನಿಮ್ಮ ಭೂಮಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ನಿಮಗೆ ಹೇರಳವಾಗಿ ಸಗಣಿ ಗೊಬ್ಬರ ಸಿಗುತ್ತೆ, ಮತ್ತೆ ಎರೆಗೊಬ್ಬರ ಸಿಗುತ್ತೆ, ಅಥವಾ ನಾವು ಹಸಿರೆಲೆ ಗೊಬ್ಬರ ಉಪಯೋಗಿಸ್ತೀವಿ. ಭೂಮಿ ಬಹಳ ಚೆನ್ನಾಗಿದೆ ಅಂತ ಅಂದ್ರೆ ಅಂತ ಕಡೆ ಅಂತ ಭೂಮಿಗಳಿಗೆ ರಸಗೊಬ್ಬರ ಉಪಯೋಗಿಸೋದೇನು ಬೇಕಿಲ್ಲ. ಆದ್ರೆ ಒಂದು ಸಾಧಾರಣ ಶಿಫಾರಸು ಏನಪ್ಪ ಇದೆ ಅಂತಂದ್ರೆ 1 ಎಕರೆಗೆ 8 kg ಸಾರಜನಕ, 8 kg ರಂಜಕ ಮತ್ತೆ ಪೊಟ್ಯಾಷಿಯಂ ಬೇಕಾಗೋದಿಲ್ಲ. ಇದಕ್ಕೆ ಇಷ್ಟು ರೆಕಮೆಂಡೇಶನ್ ಇದೆ. ಇದು 8 kg ಸಾರಜನಕ, 8 kg ರಂಜಕ ಅಂತ ಅಂದ್ರೆ ಸಾಮಾನ್ಯ ರೈತರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಲೋಕಲ್ ಆಗಿ ಒಂದು ಬ್ರ್ಯಾಂಡ್ ಜನಪ್ರಿಯ ಗೊಬ್ಬರ ಅಂದ್ರೆ 20-20 ಅಂತ ಇಟ್ಕೊಳ್ಳಿ. 20-20 ಗೊಬ್ಬರ ಒಂದು ಬ್ಯಾಗು ಅದು ಸುಮಾರು 50 kg ಇರುತ್ತೆ. ಅದರಲ್ಲಿ 40 kg ತಗೊಂಡ್ರೆ 1 ಎಕರೆಗೆ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ನಿಮ್ಗೆ 8 kg ಕೊಟ್ಟಂಗಾಗತ್ತೆ.
ಈ ಸಿರಿಧಾನ್ಯಗಳು ಇದು ಜನರಲ್ ರೆಕಮೆಂಡೇಶನ್ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ. ಮತ್ತೆ ನವಣೆಗಾದ್ರೆ ಇದಕ್ಕೆ ಡಬಲ್ ಕೊಡಬೇಕಾಗತ್ತೆ. ಅಂದ್ರೆ 20 ಗೊಬ್ಬರ ಉಪಯೋಗಿಸ್ತೀವಿ ಅಂತಂದ್ರೆ ಅದಕ್ಕೆ 80 ಕೆಜಿ ನವಣೆಗೆ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅದು ಸ್ವಲ್ಪ ಅವಧಿನೂ ಜಾಸ್ತಿ ಬರುತ್ತೆ, ಆ ಬೆಳೆ ಜಾಸ್ತಿ ರಸಗೊಬ್ಬರ ಕೇಳುತ್ತೆ. ಆ ರೀತಿ ನಾವು ಒಂದು ಇದು ಮಾಡ್ಕೋಬಹುದು. ಮತ್ತೆ ಈಗ ಈ ಬೆಳೆಗಳಿಗೆ ನಾನು ಆಗಲೇ ಹೇಳಿದಾಗೆ ಈ ಕೀಟ ರೋಗಗಳ ಬಾಧೆ ಅಷ್ಟಾಗಿ ಏನು ಬರೋದಿಲ್ಲ. ಏನಪ್ಪಾ ಅಂತ ಅಂದ್ರೆ ನಾವು ಬೆಳೆ ಬಿತ್ತನೆ ಮಾಡಿ ಒಂದು 15-20 ದಿವಸ ಕಳೆದ ಮೇಲೆ ನಮ್ಮ ಮಾಮೂಲಿ ರಾಗಿ ಬಿತ್ತನೆ ಮಾಡಿದಾಗ ಏನು ಕುಂಟೆ ಹೊಡೆದು ಸಾಲ್ ಮಾಡ್ಕೊಂತೀವಲ್ಲ, ಆ ರೀತಿ ಸಾಲ್ ಮಾಡ್ಕೊಂತು ಅಂತಂದ್ರೆ ನಾವು ಪದೇ ಪದೇ ಅಂತರ ಬೇಸಾಯ ಮಾಡೋದಕ್ಕೆ ಸುಲಭ ಆಗುತ್ತೆ. ನಾವು ಒಂದು 3-4 ಸಲ ಅಂತರ ಬೇಸಾಯ ಮಾಡಿದ್ರೆ ಅಂದ್ರೆ ಭೂಮಿನಲ್ಲಿ ಕನಿಷ್ಠ ತೇವಾಂಶ ಇರುವಾಗ ಭೂಮಿ ಸಡ್ಲ ಮಾಡ್ದಂಗೆ ಆಗುತ್ತೆ. ಅಂತರ ಬೇಸಾಯ ಮಾಡಿದ್ರೆ ಭೂಮಿನಲ್ಲಿ ಗಾಳಿ ಚೆನ್ನಾಗಾಗುತ್ತೆ, ತೇವಾಂಶ ಸಂರಕ್ಷಣೆ ಆಗುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಾಲುಗಳ ಮಧ್ಯ, ಗಿಡಗಳ ಮಧ್ಯ ಏನ್ ಕಳೆಗಳು, ಬೇಕಿಲ್ದನೇ ಇರೋ ಗಿಡಗಳು, ಕಳೆಗಳು ಮತ್ತು ಹುಲ್ಲುಗರಿಕೆ ಬರ್ತಾವಲ್ಲ, ಇವನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಒಂದು ಅಂತರ ಬೇಸಾಯ ಮಾಡೋದ್ರಿಂದ. ಇದನ್ನು ಮಾಡಿದ್ರೆ ಬೆಳೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಯಾವುದೋ ಸಣ್ಣ ಪುಟ್ಟವು ಸ್ವಲ್ಪ ಕೀಟ ರೋಗಗಳು ಬರ್ಬೋದು, ಅದಕ್ಕೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋಷ್ಟು ಪ್ರಮಾಣದಲ್ಲಿ ಜಾಸ್ತಿ ಹಾನಿ ಏನು ಮಾಡೋದಿಲ್ಲ. ಅಂಥವೇನಾದ್ರು ಕಂಡು ಬಂದಾಗ ನಮ್ಮ ಸಮೀಪದ ಕೃಷಿ ಇಲಾಖೆ ಅಧಿಕಾರಿಗಳಿರ್ತಾರೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿರ್ತಾರೆ. ಅವ್ರನ್ನ ಸಂಪರ್ಕ ಮಾಡಿ ನೀವು ವಾಟ್ಸಪ್ನಲ್ಲಿ ಫೋಟೋ ಕಳಿಸ್ಕೊಟ್ರೆ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಅವಶ್ಯಕತೆ ಇದ್ದರೆ ಇಂಥ ಕೀಟನಾಶಕ, ಇಂಥ ಪೀಡನಾಶಕ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅವರ ಸಲಹೆ ಮೇರೆಗೆ ಅವನ್ನ ಉಪಯೋಗಿಸಬಹುದು. ಅನಾವಶ್ಯಕವಾಗಿ ಏನು ಒಂದು 5% ಕೀಟ ರೋಗ ಬಂದಿರೋದಿಲ್ಲ, ಆವಾಗ ಅನಾವಶ್ಯಕವಾಗಿ ಯಾವುದೇ ಕೀಟ ರೋಗಗಳಿಗೆ ಯಾವುದೇ ಪೀಡನಾಶಕವನ್ನ ಸುಮ್ಮನೆ ಉಪಯೋಗಿಸಿಕೊಂಡು ನಮ್ಮ ದುಡ್ಡು ಹಾಳು ಮಾಡ್ಕೊಳ್ಳೋದು ಬೇಡ, ಭೂಮಿನೂ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಮತ್ತೆ ಇದು ಸಿರಿಧಾನ್ಯಗಳ ಇಳುವರಿ ಎಷ್ಟಪ್ಪ ಬರುತ್ತೆ ಅಂತ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇಷ್ಟು ವರ್ಷಗಳ ಒಂದು ಅಂಕಿಅಂಶಗಳನ್ನು ನಾವು ಸರಾಸರಿ ತುಲನೆ ಮಾಡಿದ್ರೆ ಒಂದು 6-8 ಕ್ವಿಂಟಾಲ್ 1 ಎಕರೆಗೆ ಸಿರಿಧಾನ್ಯಗಳು ಬರುತ್ತೆ. ನಾವು ಖುಷ್ಕಿ ಜಮೀನಿನಲ್ಲಿ ಬೆಳೆದಾಗ, ಅಂದ್ರೆ ಮಳೆಗಾಲದಲ್ಲಿ, ಮುಂಗಾರಿನಲ್ಲಿ. ಅದೇ ಬೇಸಿಗೆನಲ್ಲಿ ನಾವು ಎಲ್ಲಾ ಸಿರಿಧಾನ್ಯಗಳ ಪೈಕಿ ನವಣೆಯನ್ನ ಬೇಸಿಗೆನಲ್ಲಿ ಚೆನ್ನಾಗಿ ಬೆಳೆಯಬಹುದು, ಸಸಿ ಮಡಿ ಮಾಡಿಕೊಂಡು ನಾಟಿ ಮಾಡ್ಕೊಂತು ಅಂತ ಅಂದ್ರೆ ಆವಾಗ ನಿಮಗೆ 10-12 ಕ್ವಿಂಟಾಲ್ಗಿಂತ ಜಾಸ್ತಿ ಇಳುವರಿ ಬರುತ್ತೆ ನವಣೆಯಿಂದ. ಮತ್ತೆ ಖುಷ್ಕಿನಲ್ಲೇನೆ ಮುಂಗಾರಿನಲ್ಲಿ ಬೆಳೀತು ಅಂತ ಅಂದ್ರೆ ಬೇರೆ ಎಲ್ಲಾ ಬೆಳೆಗಳಿಗಿಂತ ಒಂದು ಊದಲು ಅಂತ ಇದೆ, ಒಂದು ಸಿರಿಧಾನ್ಯ, ಇದು 9-10 ಕ್ವಿಂಟಾಲು ಈಗ ಆಲ್ರೆಡಿ ಬರ್ತಾ ಇದೆ ಅಧಿಕ ಇಳುವರಿಯಲ್ಲಿ. ಇದರಲ್ಲಿ ನಾವು ಸಿರಿಧಾನ್ಯಗಳ ಬಿತ್ತನೆ ಬೀಜಕ್ಕೆ ಬಂದಾಗ ನಾನು ಆಗಲೇ ಹೇಳಿದೆ, ಸ್ಥಳೀಯವಾಗಿ ಲೋಕಲ್ ಆಗಿ ರೈತರ ಸೀಡ್ಸ್ ಇಟ್ಕೊಂಡಿರ್ತಾರೆ, ಅವನ್ನು ಉಪಯೋಗಿಸಬಹುದು. ನಮ್ಗೆ ಇನ್ನೂ ಹೆಚ್ಚಿನ ಇಳುವರಿ ಬೇಕು ಅಂತಂದ್ರೆ VC ಫಾರಂ ಮಂಡ್ಯ, ಇಲ್ಲ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು, ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ, ಇಲ್ಲ ಅಂತಂದ್ರೆ VC ಫಾರಂ ಮಂಡ್ಯದಲ್ಲಿ KVK ಇದೆ, ಮತ್ತೆ ಅಲ್ಲಿ ತಳಿ ವಿಜ್ಞಾನಿಗಳಿದ್ದಾರೆ. ಮತ್ತೆ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಇದೆ. ಈ ಎಲ್ಲಾ ಕಡೆ ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಪ್ರತಿಯೊಂದು ಸಿರಿಧಾನ್ಯಕ್ಕೆ ಕನಿಷ್ಠ ಒಂದು 3-4 ತಳಿಗಳನ್ನ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇವನ್ನ ನಾವು ತರಿಸ್ಕೊಂಡು ಅಧಿಕ ಇಳುವರಿ ತಗೋಬೇಕು ಅಂತ ಅಂದ್ಬಿಟ್ರೆ ಈ ಪ್ಯಾಕೆಟ್ ಬೀಜ ತಗೊಂಡು ಉಪಯೋಗಿಸ್ತೀವಿ ಅಂತ ಅನ್ನೋದಾದ್ರೆ ನಮ್ಮ ಕೃಷಿ ಇಲಾಖೆ ಮೂಲಕ ಅಥವಾ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ನಿಮ್ಮ ಬೇಡಿಕೆಯನ್ನು ಕೊಟ್ರೆ, ಅಂದ್ರೆ ಒಂದು ಪ್ರದೇಶಕ್ಕೆ ಕನಿಷ್ಠ ಒಂದು 50 ಕೆಜಿ, 100 ಕೆಜಿ, 200 ಕೆಜಿ ಅಷ್ಟು ಬೇಡಿಕೆ ಬಂತು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಅವರು, ಯೂನಿವರ್ಸಿಟಿಯವರು ಅವರು ಇಂಡೆಂಟ್ ಮಾಡಿ ನಿಮಗೆ ತರಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈ ಸಿರಿಧಾನ್ಯಗಳ ಬಿತ್ತನೆ ಬೀಜಕ್ಕೂ ಸಹ ನಿಮಗೆ 50% ಸಹಾಯಧನ ಸಿಗುತ್ತೆ. ಇಷ್ಟು ನಮಗೆ ಬೇಸಾಯದ ಕ್ರಮಗಳ ಬಗ್ಗೆ ಆಯಿತು. ಸಿರಿಧಾನ್ಯಗಳಲ್ಲಿ ಒಂದೊಂದು ಬೆಳೆದು ಒಂದೊಂದು ವೈವಿಧ್ಯತೆ ಇದೆ. ಏನಪ್ಪಾ ಅಂದ್ರೆ ನಾನು ಆಗ್ಲೇ ಹೇಳಿದೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಸಿರಿಧಾನ್ಯಗಳ ಪೈಕಿ ನವಣೆಯನ್ನ ಜಾಸ್ತಿ ಪ್ರದೇಶದಲ್ಲಿ ಬೆಳಿತೀವಿ ಅಂತ. ಯಾತಕ್ಕೆ ನವಣೆಯನ್ನ ಜಾಸ್ತಿ ಪ್ರದೇಶದಲ್ಲಿ ಬೆಳೀತಾರೆ ಅಂತಂದ್ರೆ ಅತ್ಯಂತ ಜನಪ್ರಿಯ ಸಿರಿಧಾನ್ಯ ಬೆಳೆ ಇದು ನವಣೆ. ಯಾವುದೋ ಕಾಲದಿಂದನೂ ಉಪಯೋಗಿಸ್ತಾ ಇದ್ದೀವಿ ಇದನ್ನ. ಶುಗರ್ ಪೇಷಂಟ್ಸ್ ಅಂದ್ರೆ ಶುಗರ್ ಸಕ್ಕರೆ ಕಾಯಿಲೆಯವರಿಗೆ, ಮತ್ತೆ ರೋಗಿಗಳಿಗೆ, ನಾವು ಹಾಸ್ಪಿಟಲ್ಗೆ, ನರ್ಸಿಂಗ್ ಹೋಮ್ಗಳಿಗೆ ಅಡ್ಮಿಟ್ ಆಗಿರ್ತಾರೆ ರೋಗಿಗಳು, ಅಂತ ಪೇಷಂಟ್ಸ್ಗಳಿಗೆ, ಮತ್ತೆ ಗರ್ಭಿಣಿಯರಿಗೆ, ಮತ್ತೆ ಬಾಣಂತಿ ಹೆಂಗಸರಿಗೆ, ಮತ್ತೆ ಮಕ್ಕಳಾದಿಯಾಗಿ ಎಲ್ಲಾ ವಯಸ್ಸಿನವರಿಗೆ, ಆರೋಗ್ಯ ಸರಿ ಇದ್ದವ್ರಿಗೆ, ಆರೋಗ್ಯ ಸರಿ ಇಲ್ಲದೇ ಇದ್ದವ್ರಿಗೆ ಎಲ್ಲರಿಗೂ ಸಹ ನವಣೆಯನ್ನ ಸ್ವಲ್ಪ ಉಪಯೋಗಿಸ್ಲಿಕ್ಕೆ ಹೇಳ್ತಾರೆ. ಅದರಿಂದ ಒಳ್ಳೆ
ಫಲಿತಾಂಶ ಸಿಗತ್ತೆ, ಆರೋಗ್ಯ ಸುಧಾರಣೆ ಆಗತ್ತೆ. ಇದನ್ನ ನವಣೆಯನ್ನ ಬೇಸಿಗೆನಲ್ಲಿ ನೀರಾವರಿನಲ್ಲೂ ಸಹ ಬೆಳಿಬಹುದು. ಈ ನವಣೆಗೆ ಸಂಬಂಧಪಟ್ಟಂಗೆ ಒಂದು ಸ್ವಾರಸ್ಯಕರ ಅಂಶ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಎಕರೆಗೆ 6 ರಿಂದ 8 ಕ್ವಿಂಟಾಲ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಇದೇ ರೀತಿ ಈ ನವಣೆಯನ್ನ ನಮ್ಮ ಪಕ್ಕದ ಭಾರತಕ್ಕೆ ಅಂಟಿಕೊಂಡಿರೋ ಬಾರ್ಡರ್ ಚೀನಾ ದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ, ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅಲ್ಲಿ ಸ್ವಲ್ಪ ನೀರಾವರಿನಲ್ಲೂ ಬೆಳೆಯಬಹುದು ಅಂತ ಅನ್ಸುತ್ತೆ. ಮತ್ತೆ ಫಲವತ್ತಾಗಿರೋ ಮಣ್ಣು ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಲ್ಲಿ ಚೀನಾದಲ್ಲಿ ಒಂದು ಎಕರೆಗೆ 30 ರಿಂದ 40 ಕ್ವಿಂಟಾಲು ನವಣೆ ಇಳುವರಿ ತಗೋತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಇಷ್ಟೊಂದು ಇಳುವರಿ ವ್ಯತ್ಯಾಸ ಇದೆ. ಅಂದ್ರೆ ನಾವು ಇನ್ನು ಬಹಳ ದೂರ ಸಾಗಬೇಕಾಗಿದೆ ಹೆಚ್ಚಿನ ಇಳುವರಿ ತಗೋಬೇಕು ಅಂತ ಅಂದ್ರೆ. ನೆಕ್ಸ್ಟ್ ಇದು ನವಣೆ ಬಿಟ್ರೆ ಇನ್ನ ಸಾಮೆ. ಇದು ಸಾಮೆನೂ ಸಹ ಎಲ್ಲಾ ಸಿರಿಧಾನ್ಯಗಳ ಒಂದು ಸಾಮಾನ್ಯ ಅಂಶ ಏನಪ್ಪಾ ಅಂತಂದ್ರೆ ಇದು ದನ ಕರುಗಳಿಗೆ ಒಳ್ಳೆ ಮೇವು ಕೊಡ್ತದೆ. ಇದು ಸಾಮೆದು ಹುಲ್ಲು ಬೇರೆ ಎಲ್ಲಾ ಸಿರಿಧಾನ್ಯಗಳ ಹುಲ್ಲುಗಳಿಗಿಂತ ಸಾಮೆ ಹುಲ್ಲನ್ನ ಬಹಳ ಇಷ್ಟಪಟ್ಟು ತಿಂತವೆ. ಯಾಕೆ ಅಂತ ಅಂದ್ರೆ ಈ ಹುಲ್ಲು ನಮ್ಮ ಭತ್ತ ರಾಗಿಗಿಂತನೂ ಹುಲ್ಲು ಬಹಳ ತೆಳ್ಳಗಿರುತ್ತೆ ಮತ್ತೆ ಬಹಳ ಸಾಫ್ಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಆದ್ರಿಂದ ಇದು ಸಾಮೆ ಹೂವನ್ನ ಎಲ್ಲ ದನ ಕರುಗಳು ಎಮ್ಮೆಗಳು ಆದಿಯಾಗಿ ಎಲ್ಲ ಇಷ್ಟಪಟ್ಟು ತಿಂತವೆ. ಅದು ಬಿಟ್ರೆ ಇನ್ನು ಹಾರ್ಕದ್ದು ಒಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ ಇದ್ರದ್ದು ಸೀಡ್ಸ್ ಇದೆಯಲ್ಲ, ಬೀಜದ ಕವಚ ಬಹಳ ಗಟ್ಟಿ ಇರುತ್ತೆ. ಗಟ್ಟಿ ಕವಚ ಇರೋದ್ರಿಂದ ಅದು ಬಿತ್ತನೆ ಮಾಡುದು ಅಂತ ಅಂದ್ರೆ ಸಾಧಾರಣ ತೇವಾಂಶ ಇರ್ತಕ್ಕಂಥ ಭೂಮಿಗಳಲ್ಲಿ ಕನಿಷ್ಠ 10-12 ದಿವಸ ಅಥವಾ 15 ದಿವಸ ಬೇಕಾದ್ರೂ ಆಗ್ಬಹುದು. ಅದಕ್ಕೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಒಂದು ಉಪಾಯ, ಈ ಹಾರ್ಕ ಬಿತ್ತನೆ ಬೀಜವನ್ನ ಒಂದು ರಾತ್ರಿ ತಣ್ಣೀರಿನಲ್ಲಿ ನೆನೆಸಿ ಮರುದಿವಸ ನಮ್ಮ ಜಗಲಿ ಮೇಲೆ ಅಥವಾ ಹಿಂದ್ಗಡೆ ಹಿತ್ತಲಲ್ಲಿ ಸ್ವಲ್ಪ ಸಾಧಾರಣ ನೆರಳಿನಲ್ಲಿ ಒಂದು ದಿವಸ ಒಣಗಿಸ್ಬಿಟ್ಟು ಆಮೇಲೆ ಜೈವಿಕ ಗೊಬ್ಬರಗಳೊಂದಿಗೆ ಉಪಚಾರ ಮಾಡಿ ಬಿತ್ತನೆ ಬೀಜ ಬಿತ್ತನೆ ಮಾಡಿದ್ದೇ ಆಯಿತು ಅಂತಂದ್ರೆ 10 ದಿವಸದೊಳಗಡೆ ಇದು ಮೊಳಕೆ ಬಂದ್ಬಿಡುತ್ತೆ. ನಾವು ಈ ರೀತಿ ಏನು ನೀರಿನಲ್ಲಿ ಕೆನಕೆ ಮಾಡ್ದೇನೆ ಹಾಗೆ ಡೈರೆಕ್ಟ್ ಆಗಿ ಬಿತ್ತನೆ ಮಾಡ್ತು ಅಂತಂದ್ರೆ 10-12 ದಿವಸ ಆದ್ರೂ ಬಿತ್ತನೆ ಬಂದಿರಂಗಿಲ್ಲ. ಆವಾಗ ನಾವೇನಂತ ಅನ್ಕೋತೀವಿ ಅಂತಂದ್ರೆ ಸೀಡ್ಸ್ ಚೆನ್ನಾಗಿಲ್ಲ, ಕಳಪೆ ಬೀಜ ಇರಬಹುದು ಅಂತ ಅನ್ಕೊಂತೀವಿ. ಆ ರೀತಿ ಇರೋದಿಲ್ಲ. ಇದು ಬೀಜದ ಕವಚನೇ ಗಟ್ಟಿ ಇರೋದ್ರಿಂದ ಒಂದು ರಾತ್ರಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಬಿತ್ತನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇನ್ನು ನಮ್ಮ ಸಿರಿಧಾನ್ಯಗಳ ಪೈಕಿ ಬರಗು ಅಂತ ಇದೆ. ಇದು ಬಹಳ ಅಲ್ಪಾವಧಿ ಸಿರಿಧಾನ್ಯಗಳ ಬೆಳೆ. ಬೇರೆ ಎಲ್ಲ ಸಿರಿಧಾನ್ಯಗಳು 70-80 ದಿವಸ ದಾಟಿ 90, 110, 120 ದಿವಸ ತನಕನೂ ಇರುತ್ತೆ. ಆದ್ರೆ ಈ ಬರಗು ಬಹಳ ಅಲ್ಪಾವಧಿ. ಒಂದು ತಳಿ ನಮ್ಮ GKVK ಅವರು ಒಂದು ಬಿಡುಗಡೆ ಮಾಡಿದ್ದಾರೆ. ಇದು 65 ರಿಂದ 75 ದಿವಸದಲ್ಲೇ ಬಂದ್ಬಿಡುತ್ತೆ. ಅಂದ್ರೆ ಸುಮಾರು 2 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. ಬಹಳ ಅಲ್ಪಾವಧಿ ತಳಿ ಇದು. ಇದ್ರದ್ದು ಸ್ವಲ್ಪ ಜಾಸ್ತಿ ಅಂತ ಅಂದ್ರೆ ಇನ್ನೊಂದು 15 ದಿವಸ ಜಾಸ್ತಿ ತಗೋಬಹುದು. ಹೆಚ್ಚಂದ್ರೆ 3 ತಿಂಗಳೊಳಗಡೆ ಬಂದ್ಬಿಡುತ್ತೆ. ಎಲ್ಲಾ ಸಿರಿಧಾನ್ಯಗಳ ಪೈಕಿ ಅತ್ಯಂತ ಅಲ್ಪಾವಧಿ ಸಿರಿಧಾನ್ಯ ಬೆಳೆ ಯಾವುದಪ್ಪ ಅಂತ ಅಂದ್ರೆ ಇದು ಬರಗು. ಆದ್ರೆ ಇದ್ರದ್ದು ಏನಪ್ಪಾ ಅಂತ ಅಂದ್ರೆ ತೆನೆ ಕಾಳು ಕಟ್ಟಿದ್ಮೇಲೆ ಇನ್ನೇನು ಕಟ್ ಮಾಡಬೇಕು, ಕಟಾವು ಮಾಡಬೇಕು ಅಂತ ಅನ್ನುವಾಗ ಕಾಳುಗಳು ನಮ್ಮ ಭತ್ತ ರಾಗಿನಲ್ಲಿ ಆಗಂಗೆ ಕಾಳುಗಳು ಸುಲಭವಾಗಿ ಬೇಗ ಉದುರು ಬಿಡ್ತವೆ. ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂತಂದ್ರೆ ಕಟಾವಿಗೆ ಸಿದ್ಧ ಆದ ಕೂಡಲೇ ಕೊಯ್ಲು ಮಾಡೋದನ್ನ ಲೇಟ್ ಮಾಡಬಾರ್ದು. ತಕ್ಷಣ ತಡ ಮಾಡ್ದಾನೆ ಬೇಗ ಕಟ್ ಮಾಡಿಬಿಡ್ಬೇಕು, ಕಟಾವು ಮಾಡಿಬಿಡ್ಬೇಕು. ಮತ್ತೆ ಕೊಯ್ಲು ಆದ ತಕ್ಷಣ ಒಕ್ಕಣೆ ಮಾಡಬೇಕು. ಏಕೆಂದ್ರೆ ಕೊಯ್ಲು ಆದ ತಕ್ಷಣ ಮತ್ತೆ ತಿಂಗಳಾನ್ಗಟ್ಲೆ ರಾಗಿ ಮೆದೆ ಮಾಡ್ತೀವಲ್ಲ, ಆ ರೀತಿ ಇಟ್ಕೊಂಡು ಮಾಡ್ತು ಅಂತ ಅಂದ್ರೆ ತೆನೆಗಳಿಂದ ಕಾಳೆಲ್ಲ ಉದುರೋಗ್ತವೆ, ನಮ್ಗೆ ಇಳುವರಿ ನಷ್ಟ ಆಗುತ್ತೆ. ನಾವು ಕಷ್ಟಪಟ್ಟು ಬೆಳೆದಿದ್ದನ್ನು ನಮ್ಮ ಕೈ ಸಿಗಲ್ಲ, ಹಂಗಾಗೋಗ್ಬಿಡುತ್ತೆ. ಇದು ಒಂದು ಬರಗು ಬೆಳೆಯ ಒಂದು ವಿಶೇಷ ಗುಣ. ನೆಕ್ಸ್ಟ್ ಇನ್ನ ಸಿರಿಧಾನ್ಯಗಳಲ್ಲಿ ಕೊರಲೆ ಅಂತ ಬರುತ್ತೆ. ಇದು ಕೊರಲೆ ಅಕ್ಕಿ ಬಹಳ ಜನಪ್ರಿಯ ಆಗಿದೆ. ಇವಾಗ ನಮ್ಮ ಮೈಸೂರು ಮಾರ್ಕೆಟ್ ಅನ್ನಲ್ಲೇನೆ ಇದು 1 kg ಅಕ್ಕಿಗೆ, ಕೊರಲೆ ಅಕ್ಕಿಗೆ 200-250 ರೂಪಾಯಿ ಇದೆ. ಎಲ್ಲ ಸಿರಿಧಾನ್ಯಗಳ ಅಕ್ಕಿ ಪೈಕಿ ಇದು ಅತ್ಯಂತ ಬೇಡಿಕೆಯ ಬೆಳೆ. ಇದನ್ನ ಬೇರೆ ಸಿರಿಧಾನ್ಯಗಳಿಗಿಂತ ಹೆಚ್ಚುವರಿ ಒಂದು ಗುಣ ಏನಪ್ಪಾ ಅಂತಂದ್ರೆ ನಮ್ಮ ತೆಂಗಿನ ತೋಟಗಳಲ್ಲಿ, ಮಾವು ಸಪೋಟ ತೋಟ ಮಾಡಿರೋ ಅಂತ ಕಡೆ ಗಿಡ ಮರಗಳ ನೆರಳಲ್ಲಿ ಜಾಸ್ತಿ ಇರುತ್ತೆ. ಆ ನೆರಳಿನಲ್ಲಿ ಬೇರೆ ಯಾವುದೇ ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ ಅನ್ನೋಂಥ ವಾತಾವರಣದಲ್ಲೂ ಸಹ ಅಂತಲ್ಲೂ ಸಹ ಇದನ್ನ ಆ ಮರಗಳ ನೆರಳನ್ನ ಸಹಿಸ್ಕೊಂಡು ಚೆನ್ನಾಗಿ ಬರೋ ಅಂತ ಬೆಳೆ ಅಂತ ಅಂದ್ರೆ ಇದು ಕೊರಲೆ. ಆದ್ರೆ ಇದನ್ನ ಹೆಚ್ಚಿನ ಪ್ರದೇಶದಲ್ಲಿ ಯಾರು ಇಷ್ಟಪಟ್ಟು ಬೆಳೀತಾ ಇಲ್ಲ. ಯಾತಕ್ಕೆ ಅಂತ ಅಂದ್ರೆ ಇದು
ಬೇರೆ ನವಣೆ ಹಾರ್ಕ ಅಥವಾ ನಮ್ಮ ಭತ್ತ ರಾಗಿಗೆಲ್ಲ ಹೋಲಿಸ್ತು ಅಂತ ಅಂದ್ರೆ ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತು ಅಂತ ಅಂದ್ರೆ ನಾವು ಕೊರ್ಲೆ ತೆನೆನ ಧಾನ್ಯನ ಬಡಿದು ಕಾಳಿರುತ್ತಲ್ಲ, ಕಾಳನ್ನು ಅಕ್ಕಿ ಮಾಡಿಸ್ಲಿಕ್ಕೆ ಹೊರಟು ಅಂತ ಅಂದ್ರೆ 100 kg ನಾವು ಕಾಳನ್ನು ಅಕ್ಕಿ ಮಾಡಿಸ್ತು ಅಂತ ಅಂದ್ರೆ 100ಕ್ಕೆ 40 ಭಾಗ ಅಥವಾ 50 ಭಾಗ ಮಾತ್ರ ಅಕ್ಕಿ ಸಿಗುತ್ತೆ, ಬಾಕಿದೆಲ್ಲ ಸಿಪ್ಪೆ ಹೊರಟು ಹೋಗ್ಬಿಡುತ್ತೆ. ನಮ್ಗೆ ಅರ್ಧಕ್ಕರ್ಧ ವೇಸ್ಟೇಜ್ ಆಗೋದ್ರಿಂದ ರೈತರು, ಜನಸಾಮಾನ್ಯರು ಸಾಮಾನ್ಯವಾಗಿ ಇದನ್ನು ಇಷ್ಟಪಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಸಹ ನಿಮ್ಗೆ 50% ಲಾಸ್ ಆದ್ರೂ ಅದನ್ನ ನಾವು ದನಕರುಗಳಿಗೆ ಮೇವಾಗಿ ಉಪಯೋಗಿಸ್ಬೋದು. ಜೊತೆಗೆ ನಮಗೆ ಕೊರ್ಲೆಗೆ ಬೇರೆ ಇತರೆ ಸಿರಿಧಾನ್ಯಗಳಿಗೆ ಯಾವುದಕ್ಕೂ ಇಲ್ದಾನೆ ಇರುವಷ್ಟು ಗರಿಷ್ಠ ಮಾರುಕಟ್ಟೆ ಬೆಲೆ ಇದಕ್ಕಿರೋದ್ರಿಂದ ನಾವು ಚೆನ್ನಾಗಿ ಇದನ್ನ ಮಾಡಬಹುದು. ಮತ್ತೆ ಇವನ್ನ ನಾವು ಸಿರಿಧಾನ್ಯಗಳನ್ನ ಬೆಳೆದು ಬಿಡ್ತೀವಿ. ಬಳಕೆ ಮಾಡೋದು ಹೇಗೆ, ನಮ್ಮ ದೈನಂದಿನ ಬಳಕೆಗೆ ನಮ್ಮ ಆಹಾರ ಪದ್ಧತಿನಲ್ಲಿ ಯಾವ್ಯಾವ ರೂಪದಲ್ಲಿ ಬಳಸ್ತಾ ಇದ್ದೀವಿ ಅಂತ ಅಂದ್ರೆ ಇದರಿಂದ ಸಿರಿಧಾನ್ಯಗಳಿಂದ ಅನ್ನ ಮತ್ತೆ ಪಲಾವು, ರೊಟ್ಟಿ, ಇಡ್ಲಿ, ದೋಸೆ ಮತ್ತೆ ರಾಗಿ ಮುದ್ದೆ ತರ ಇದ್ರದ್ದು ಮುದ್ದೆ ಮಾಡ್ಬೋದು. ಪಾಯಸ ಮತ್ತೆ ಪೊಂಗಲ್ಲು, ಬಿಸಿಬೇಳೆ ಬಾತು, ಈ ಐಟಮ್ಗಳನ್ನ ನಮ್ಮ ದಿನನಿತ್ಯದ ದೈನಂದಿನ ಬಳಕೆ ಆಹಾರ ಪದ್ಧತಿನಲ್ಲಿ ನಾವು ಇದ್ರದ್ದು ಸಿರಿಧಾನ್ಯಗಳನ್ನು ಉಪಯೋಗಿಸಬಹುದು. ಮತ್ತೆ ಇಷ್ಟೇ ಅಲ್ಲ, ಇದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ನ ಅಂತ ಐಟಮ್ಗಳೇನಪ್ಪಾ ಅಂತ ಅಂದ್ರೆ ಜಾಸ್ತಿ ನಮಗೆ ಮಾರುಕಟ್ಟೆನಲ್ಲಿ ಬೆಲೆ ಸಿಗ್ತಕ್ಕಂಥ ಐಟಮ್ಗಳು ಯಾವ್ದಪ್ಪ ಅಂತ ಅಂದ್ರೆ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿದಾಗ ಪೇಡ, ಶಾವಿಗೆ, ತಂಬಿಟ್ಟು, ಹೋಳಿಗೆ, ಹಪ್ಪಳ, ಚಕ್ಲಿ, ಸಂಡಿಗೆ, ಬಿಸ್ಕತ್ತು, ಮತ್ತೆ ಲಡ್ಡು, ಮತ್ತೆ ಮೋದಕ, ಮತ್ತೆ ತಾಲಿಪಟ್ಟು, ಈ ರೀತಿ ಐಟಮ್ಗಳಿದಾವೆ. ಇದರಲ್ಲಿ ನಮಗೆ ಲೋಕಲ್ ಆಗಿ ನಮಗೆ ಯಾವ ರೀತಿ ಮಾರುಕಟ್ಟೆ ಮಾಡಿದ್ರೆ ನಮಗೆ ಅದರದ್ದು ಲಾಭ ಸಿಗುತ್ತೆ, ಎಲ್ಲಿ ಡಿಮ್ಯಾಂಡ್ ಇದೆ ಅಂತ ನೋಡಿಕೊಂಡು ನಾವು ಸಂಸ್ಕರಣೆ ಮಾಡಿಕೊಂಡು ಮೌಲ್ಯವರ್ಧನೆ ಮಾಡ್ಕೋಬಹುದು. ಮತ್ತೆ ಈಗ ಸಿರಿಧಾನ್ಯಗಳನ್ನ ಬೇಸಾಯ ಮಾಡೋದು ಸುಲಭ ಅಂತ ಅರ್ಥ ಮಾಡ್ಕೊಂಡ್ವಿ, ಯಾವ ರೀತಿ ಮಾಡಬಹುದು, ಏನೇನು ಪ್ರಯೋಜನ ಅಂತ ತಿಳ್ಕೊಂಡ್ವಿ. ಈಗ ಇಷ್ಟೆಲ್ಲ ಇದ್ರೂ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ರೈತರು ಮುಂದೆ ಬರ್ತಾ ಇಲ್ಲ ಅಂತ ಸರ್ಕಾರದ ಗಮನಕ್ಕೆ ಬಂದು ಸರ್ಕಾರ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಯಾವ ರೀತಿ ಒಂದು ಗರಿಷ್ಠ ಮಟ್ಟಿಗೆ ಉತ್ತೇಜನ ಕೊಡ್ತಾ ಇದೆ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆಗಲೇ ಹೇಳ್ದಂಗೆ 2023 ಕಳೆದ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತಾನೆ ಘೋಷಣೆ ಮಾಡಾಗಿತ್ತು. ಆಗ್ಲಿಂದ ಹಿಡಿದು ಕಳೆದ 2-3 ವರ್ಷಗಳಿಂದ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಸಿರಿಧಾನ್ಯಗಳನ್ನು ಯಾರು ಬೆಳೀತಾರೆ ಅವರಿಗೆ 1 ಎಕರೆಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದೀವಿ. ಇದು ಪ್ರೋತ್ಸಾಹಧನ ಅಂತಂದ್ರೆ ಸಹಾಯಧನ ಅಲ್ಲ. ನಿಮಗೆ ಬೆಳೆ ಬಿತ್ತನೆ ಮಾಡಿದ್ಮೇಲೆ ಬೆಳೆ ಬಂದಿರಲಿ ಬೆಳೆ ಹೋಗಿರ್ಲಿ, ಬೆಳೆ ಬಿತ್ತನೆ ಮಾಡಿ 1 ತಿಂಗಳು 2 ತಿಂಗಳಿರುವಾಗ ಬೆಳೆ ಸಾಧಾರಣ ಸ್ಥಿತಿನಲ್ಲಿ ಇದ್ದಾಗಲೂ ಸಹ ಬೆಳೆ ಸಮೀಕ್ಷೆದು ಫೋಟೋ ಮಾಡಿಸಿ ನಮ್ಮ ಕೃಷಿ ಇಲಾಖೆಗೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಮೂಲಕ ನೀವು ಫೋಟೋ ದಾಖಲಾತಿಗಳು, ಇತರೆ ದಾಖಲಾತಿಗಳನ್ನು ಕೊಡ್ತು ಅಂತ ಅಂದ್ರೆ ನಿಮಗೆ 1 ಎಕರೆ ಬೆಳೆದಿರೋಂಥ ಸಿರಿಧಾನ್ಯ ಪ್ರದೇಶಕ್ಕೆ 4,000 ರೂಪಾಯಿ ಪ್ರೋತ್ಸಾಹಧನವನ್ನ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಇದೊಂದು ಪ್ರಯೋಜನ, ಹೆಚ್ಚಿನ ಮಟ್ಟದ ಒಂದು ಉತ್ತೇಜನ ಅಂತ ಹೇಳ್ಬೋದು ಸರ್ಕಾರದಿಂದ. ಈ ತರ ನೀವು ಎಕರೆಗಟ್ಟಲೆ ನಾವು ಸಿರಿಧಾನ್ಯ ಬೆಳಿತೀವಿ ಅಂತಂದ್ರೆ ಒಬ್ಬ ರೈತನಿಗೆ 1 ಎಕರೆಗೆ 4,000 ರೂಪಾಯಿ ಅಂತ ಅಂದ್ರೆ ಅವರಿಗೆ 5 ಎಕರೆ ತನಕನೂ ಪ್ರಾವಿಷನ್ ಇದೆ. 5 ಎಕರೆಗೆ 4,000ದಂಗೆ 20,000 ರೂಪಾಯಿ ಒಬ್ಬ ರೈತ 5 ಎಕರೆನಲ್ಲಿ ಸಿರಿಧಾನ್ಯನೇ ಬೆಳಿತೀವಿ ಅಂತಂದ್ರೆ 20,000 ರೂಪಾಯಿ ಸುಮ್ಮನೆ ಅವ್ರಿಗೆ ಹೆಚ್ಚುವರಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಅವ್ರು ಕೇಳ್ದನೆ ಇದ್ರೂ ಅಕೌಂಟ್ಗೆ ಬಂದ್ಬಿಡುತ್ತೆ. ಅರ್ಜಿ ಹಾಕೋಬೇಕು, ಒಂದು ಫೋಟೋ ತಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದು ಈ ಸಿರಿಧಾನ್ಯಗಳದು ಸಂಸ್ಕರಣೆ ಮಾಡೋದು, ಸ್ವಲ್ಪ ಮಿಲ್ ಮಾಡಿಸೋದು ಸ್ವಲ್ಪ ಬಹಳ ಕಷ್ಟ ಇರುತ್ತೆ. ನಾವು ಭತ್ತ ರಾಗಿ ಬೀಸ್ತೀವಲ್ಲ ಆ ಮಿಲ್ಗಳಲ್ಲಿ ಸುಲಭವಾಗಿ ಇವನ್ನ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆಂತಾನೆ ವಿಶೇಷ ಸಾಮರ್ಥ್ಯ ಇರತಕ್ಕಂಥ ಸಂಸ್ಕರಣಾ ಘಟಕಗಳಿದಾವೆ. ಈ ಸಂಸ್ಕರಣಾ ಘಟಕಗಳನ್ನ ಕೃಷಿ ಇಲಾಖೆ ವತಿಯಿಂದ ಈಗ ಕಳೆದ ವರ್ಷದಿಂದ ಇದಕ್ಕೆ ಅಂತಾನೆ ಒಂದು ವಿಶೇಷವಾದಂಥ ಯೋಜನೆ ಇದೆ. PMFME ಅಂತ ಅನ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿಗಳ ಆಹಾರ ಸಂಸ್ಕರಣಾ ಕಿರು ಉದ್ಯಮಗಳ ಯೋಜನೆ ಅಂತ ಇದೆ. ಇದರಲ್ಲಿ 50% ಸಹಾಯಧನ ಕೊಡ್ತಾರೆ. ನೀವು ರಾಗಿ ಮಿಲ್ ಆಗ್ಬೋದು, ಮತ್ತೆ ಹೈಟೆಕ್ ಸಂಸ್ಕರಣಾ ಉಪಕರಣ ಇರ್ಬೋದು. ಈ ಉಪಕರಣಗಳಿಗೆ ಒಬ್ಬ ರೈತನಿಗೆ ಇಂಡಿವಿಜುವಲ್ ಆಗಿ ಒಬ್ಬ ರೈತನಿಗೆ 15 ಲಕ್ಷದವರೆಗೂ ಸಹ ಸಹಾಯಧನ, ಗರಿಷ್ಠ ಸಹಾಯಧನ 15 ಲಕ್ಷದವರೆಗೂ ಇರುತ್ತೆ. ಬ್ಯಾಂಕ್ ಲೋನ್ ಕೊಡ್ತಾರೆ ನಿಮಗೆ.
ಮತ್ತೆ ಟೋಟಲ್ ಕಾಸ್ಟ್ನಲ್ಲಿ 50% ಸಬ್ಸಿಡಿ ಸಿಗುತ್ತೆ. ನೀವು ಒಂದು 10 ಲಕ್ಷದ ಒಂದು ಉಪಕರಣ ತಗೊಂತೀವಿ ಅಂತಂದ್ರೆ 5 ಲಕ್ಷ ನಿಮ್ಮ ಅಕೌಂಟ್ಗೆ ಸಬ್ಸಿಡಿ ಹಾಕ್ತಾರೆ. ಇನ್ನು 5 ಲಕ್ಷ ಬ್ಯಾಂಕ್ ಲೋನ್ ತಗೊಂಡಿರ್ತೀರಿ. ಬ್ಯಾಂಕ್ ಲೋನ್ ನೀವು ಕಂತುಗಳಲ್ಲಿ ಕಟ್ಕೊಂಡು ಹೋಗ್ಬೋದು. ಮತ್ತೆ ಇಂಡಿವಿಜುವಲ್ ರೈತರಿಗೆ ಅಂತ ಅಷ್ಟೇ ಅಲ್ಲ, ನೀವು ಸಂಘಗಳನ್ನು ಮಾಡ್ಕೊಂಡಿದ್ದೀರಿ, ನೀವು ಮಹಿಳೆಯರು ಗುಂಪು ಮಾಡ್ಕೊಂಡಿದ್ರೆ, ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಸ್ವಸಹಾಯ ಸಂಘ ಇರ್ಬೋದು, ಅಥವಾ ಧರ್ಮಸ್ಥಳ ಸಂಸ್ಥೆಯವ್ರದ್ದು ಗುಂಪುಗಳಿದಾವೆ, ಆ ಗುಂಪುಗಳಿರ್ಬೋದು, ಅಥವಾ ಪುರುಷರದು ಸಂಘಗಳಿರ್ಬೋದು, ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಈ ಸಂಘದವ್ರಿಗೂ ಸಹ ಈ ಸಂಸ್ಕರಣಾ ಯಂತ್ರಗಳನ್ನು ಶೇಕಡ 50 ಸಹಾಯಧನಗಳಲ್ಲಿ ಉಪಯೋಗಿಸಲಿಕ್ಕೆ ನಮ್ಮ ಕರ್ನಾಟಕದ ಘನ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಇವನ್ನೆಲ್ಲ ಕೊಡ್ತಾ ಇದ್ದೀವಿ. ಇವಿಷ್ಟು ಸಿರಿಧಾನ್ಯಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ರೈತ ಬಾಂಧವರು ಇವನ್ನೆಲ್ಲ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ನಾವು ಯಾಕೆ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ನಾವು ಯಾಕೆ ಶುರು ಮಾಡಬಾರ್ದು, ಬರೀ ಭತ್ತನೇ ಯಾಕೆ ಬೆಳಿಬೇಕು, ಬರೀ ಜೋಳನೇ ಯಾಕೆ ಬೆಳಿಬೇಕು, ಮುಸ್ಕಿನ ಜೋಳನೇ ಯಾಕೆ ಬೆಳಿಬೇಕು ಅಂತ ಒಂದು ಇದು ಮಾಡಿದಾಗ ಇವತ್ತು ಬೇರೆ ಬೆಳೆಗಿಂತ ಲಾಭದಾಯಕವಾಗಿ ನಾವು ಸಿರಿಧಾನ್ಯಗಳನ್ನು ಬೆಳೆಯಬಹುದು, ಬಹಳ ಸುಲಭವಾಗಿ ಬೆಳೆಯಬಹುದು ಅಂತ ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ, ಹೆಚ್ಚಿನದಾಗಿ ನಮಗೆ ಲಾಭದ ದೃಷ್ಟಿಯಿಂದ ಬೆಳೆಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋದಕ್ಕೋಸ್ಕರ ಈ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಹೆಚ್ಚಿನ ಪ್ರಯೋಜನ ಇದೆ ಅಂತಕ್ಕಂಥ ಒಂದು ಮಾಹಿತಿಯೊಂದಿಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ಕೇಳಿಸ್ಕೊಂಡಂಥ ಶ್ರೋತೃಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಸಿರಿಧಾನ್ಯ ಬೆಳೆಗಳನ್ನ ನಾವು ಕೆಲವೊಂದನ್ನ ಬೆಳೀತಾ ಇದೀವಿ ಕರ್ನಾಟಕದಲ್ಲಿ ಅಂತ. ಅದರಲ್ಲಿ ಈಗ ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಸಾಕಷ್ಟು ರೈತರಿದ್ದಾರೆ. ಹೆಚ್ಚು ಕೃಷಿಯನ್ನೇ ಅವಲಂಬಿಸಿಕೊಂಡು ಕೃಷಿಯನ್ನ ಮಾಡ್ತಕ್ಕಂಥ ರೈತರು ಪ್ರಸ್ತುತ ಇವತ್ತಿಗೂ ಕೂಡ ಇದ್ದಾರೆ. ಅವರು ಸಾಮಾನ್ಯವಾಗಿ ಎಲ್ಲಿ ಹಣ ಹೆಚ್ಚಿನದಾಗಿ ಬರುತ್ತೆ ಅಂತಹ ವಾಣಿಜ್ಯ ಬೆಳೆಗಳನ್ನ ಬೆಳೀಲಿಕ್ಕೆ ಮುಂದಾಗ್ತಾರೆ. ತಾವು ಹೇಳ್ದಂಗೆ ಈ ಒಂದು ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಖರ್ಚು ಕಡಿಮೆ ಇರುತ್ತೆ ಅಂತ ತಾವು ಹೇಳಿದ್ರಿ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ದನದ ಕೊಟ್ಟಿಗೆ ಗೊಬ್ಬರವನ್ನ ಹಾಕೊಂಡು ಬೆಳೆಯಬಹುದು. ಬೇಕು ಅಂತಂದಾಗ ಮಾತ್ರ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯಬಹುದು ಅಂತ. ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಖರ್ಚು ಜಾಸ್ತಿ ಆಗಿರುತ್ತೆ, ಆದಾಯನೂ ಕೂಡ ಜಾಸ್ತಿ ಬರುತ್ತೆ. ಆ ಖರ್ಚನ್ನ ಕಳೆದಾಗ ನಮಗೆ ಆದಾಯದಲ್ಲಿ ನೋಡಿದಾಗ ಅದು ಕಡಿಮೆ ಅಂತಾನೆ ಅನ್ಸುತ್ತೆ. ಆದ್ರೆ ಸಿರಿಧಾನ್ಯ ಬೆಳೆಗಳಲ್ಲಿ ತಾವು ಹೇಳಿದಂಗೆ ಖರ್ಚು ಕಡಿಮೆ, ಆದಾಯವನ್ನು ಕೂಡ ನಾವು ಖರ್ಚಿಗೆ ತಕ್ಕಂತೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನವಣೆಯನ್ನ ಹೊರತುಪಡಿಸಿ ನಮ್ಮಲ್ಲಿ ಸಾಮೆ ಆಗಿರ್ಬೋದು, ಜೊತೆಗೆ ಕೊರ್ಲೆ ಆಗಿರ್ಬೋದು, ಬರ್ಗು, ಈ ತರ ಬೆಳೆಗಳನ್ನು ಬೆಳಿಲಿಕ್ಕೆ ಈ ಒಂದು ಕೋಟೆ ವಾತಾವರಣ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ನಾವು ಈಗ ಪ್ರಯೋಗಾತ್ಮಕವಾಗಿ ಇವೆಲ್ಲ ಹೊಸ ಬೆಳೆಗಳು ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಮ್ಮ ಪುರಾತನ ಕಾಲದ್ದು ಅಜ್ಜಿಂದಿರ ಕಾಲದ್ದೇ ಬೆಳೆಗಳು, ಅವಾಗ ಎಲ್ಲರೂ ಬೆಳೀತಾ ಇದ್ರು. ಕಾಲಕ್ರಮೇಣ ನೀವೇ ಹೇಳಿದಾಗೆ ನಮ್ಮಲ್ಲಿ ಏನು ಹಸಿರು ಕ್ರಾಂತಿ ಶುರು ಆಯಿತು 1960-65. ಹಸಿರು ಕ್ರಾಂತಿ ಶುರು ಆದಾಗ್ಲಿಂದ ಹಿಡಿದು ಭತ್ತ, ರಾಗಿ ಇತ್ಯಾದಿ ಅಧಿಕ ಇಳುವರಿ ತಳಿಗಳು, ಹೈಬ್ರಿಡ್ ತಳಿಗಳು, ಮತ್ತೆ ರಸಗೊಬ್ಬರಗಳು, ಮತ್ತೆ ನೀರಾವರಿ ಪ್ರದೇಶ ಹೆಚ್ಚಿಗೆ ಆದಂಗೆ ಎಲ್ಲ ನೀರಾವರಿ ಇರೋಂಥ ಕಡೆ ಬರೀ ಭತ್ತ ಕಬ್ಬನ್ನೇ ಬೆಳಿಬೇಕು ಅನ್ನೋ ಒಂದು ಅಭ್ಯಾಸ ಬಂದ್ಬಿಟ್ಟು ಸಿರಿಧಾನ್ಯಗಳನ್ನು ಬೆಳೆಯೋದು ಆಟೋಮೆಟಿಕಲಿ ಕಡಿಮೆ ಆಗೋಯ್ತು. ಈಗ ಸಿರಿಧಾನ್ಯಗಳನ್ನು ಎಲ್ಲಿ ಬೆಳೀತಾರೆ ಅಂತ ಅಡ್ರೆಸ್ ಹುಡುಕೊಂಡು ಹೋಗ್ಬೇಕಾಗಿದೆ. ಅಂತ ಸನ್ನಿವೇಶದಲ್ಲಿ ಈಗ ನಾನು ಏನು ವಿವರಣೆ ಕೊಟ್ಟಿದ್ದೀನಿ ಈ ಮಾಹಿತಿ ಆಧರಿಸಿ ಸುಲಭವಾಗಿ ಬೆಳಿಬಹುದು. ಒಬ್ಬ ರೈತನಿಗೆ ಒಂದು 5 ಎಕರೆ ಇದೆ ಅಂತಂದ್ರೆ 5 ಎಕರೆನೂ ಅವನು ಸಿರಿಧಾನ್ಯನೇ ಬೆಳಿಲಿಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಅವನು ಒಂದು ಅರ್ಧ ಎಕರೆನಲ್ಲಿ ಸಿರಿಧಾನ್ಯ ಬೆಳೆದು ಒಂದು ಸೀಸನ್ದಲ್ಲಿ ಒಂದು ಅನುಭವ ತಗೊಂತು ಅಂತಂದ್ರೆ ಅದು ಬೇಸಾಯ ಮಾಡೋದು ಸುಲಭನಾ, ಮತ್ತೆ ಮಾರ್ಕೆಟಿಗೆ ತಗೊಂಡೋಗ್ಬಿಟ್ಟು ಮಾರಾಟ ಮಾಡೋದು ಸುಲಭನಾ, ನಮ್ಮ ಆರೋಗ್ಯ ಸುಧಾರಣೆ ಆಗಿದೆಯಾ, ನಮ್ಮ ಸುತ್ತಮುತ್ತಲ ರೈತರಿಗೆ ಇದನ್ನು ಸಿರಿಧಾನ್ಯಗಳನ್ನು ಕೊಟ್ಟು ರೂಢಿ ಮಾಡಿಸ್ತಾ ಇದೀವಾ ಅಂತ ನಮಗೆ ಒಂದು ಅನುಭವಕ್ಕೆ ಬಂದಾಗ ಮುಂದಿನ ಕೆಲವೇ ವರ್ಷಗಳಲ್ಲಿ ಮತ್ತಷ್ಟು ನಾವು ಸಿರಿಧಾನ್ಯಗಳ ಪ್ರದೇಶವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ರೈತರು ಇದನ್ನು ಪ್ರಯತ್ನ ಪಡ್ತು ಅಂತಂದ್ರೆ ಆಮೇಲೆ ನಂತರದ ದಿವಸಗಳಲ್ಲಿ ಒಬ್ಬ ರೈತರಿಂದ ಒಬ್ಬ ರೈತಿಗೆ, ಒಬ್ಬರಿಂದ ಒಬ್ಬರಿಗೆ ಜಾಸ್ತಿ ಪ್ರಚಾರ ಆಗಿ ಸಿರಿಧಾನ್ಯಗಳನ್ನು ನಾವು ಜಾಸ್ತಿ ಏರಿಯಾದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಖಂಡಿತ ನಮ್ಮ ಪ್ರಪ್ರಥಮವಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ 100% ಪ್ರಾಮುಖ್ಯತೆ ಕೊಟ್ಟು ಸಿರಿಧಾನ್ಯಗಳನ್ನೇ ಬೆಳಿಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈ ಒಂದು ಪ್ರಕೃತಿನಲ್ಲಿ ಕೋಟೆ ಸರಗೂರು ಭಾಗದಲ್ಲಿ ಈಗ ಸಾಮೆ, ಹಾರ್ಕ, ಬರ್ಗು, ಕೊರ್ಲೆ ಬೆಳಿಲಿಕ್ಕೂ ಕೂಡ ಸಾಧ್ಯತೆ ಇದೆಯಾ ಸರ್? ಖಂಡಿತ. ನಾನು ಹೇಳದ್ನಲ್ಲ, ಅದನ್ನ
ನೆರಳು ಬೀಳ್ತಕ್ಕಂಥ ಪ್ರದೇಶಗಳಲ್ಲೂ ಬೆಳೀತದೆ ಅಂತಂದ್ರೆ ಸಾಧಾರಣ ಬಿಸಿಲಿರ್ತಕ್ಕಂಥ ಕಡೆನೂ. ಮತ್ತೆ ಸಿರಿಧಾನ್ಯಗಳದ್ದು ಒಂದು ವಿಶೇಷ ಗುಣ ಏನಪ್ಪಾ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಇರಲಿ ಕಡಿಮೆ ಇರಲಿ, ಮತ್ತೆ ಮಳೆ ಕಡಿಮೆ ಇರಲಿ ಜಾಸ್ತಿ ಮಳೆ ಬರಲಿ, ಎಲ್ಲದನ್ನು ತಡ್ಕೊಂಡು ಬೆಳೀತಕ್ಕಂಥ ನಿರೋಧಕ ಗುಣ ಸಿರಿಧಾನ್ಯಗಳಿಗೆ ಇದೆ. ಎಲ್ಲ ಬೆಳೆಗಳನ್ನು ಬೆಳಿಬೋದು. ನಮ್ಗೇನಪ್ಪಾ ಅಂದ್ರೆ ಬೆಳೆದು ಅಭ್ಯಾಸ ಬಿಟ್ಬಿಟ್ಟು ಬಹಳ ವರ್ಷ ಆಗೋಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಅಂಜಿಕೆ ಇದೆ. ಈ ಬೆಳೆ ಹೊಸ ಬೆಳೆ ಹೆಂಗಪ್ಪ ಬೆಳೆಯೋದು ಅಂತ. ಈಗ ನಮ್ಮ HD ಕೋಟೆ ತಾಲೂಕಿನಲ್ಲಿ ಗೇಲ್ ಅಂತ ಏನ್ ಹೇಳ್ತಿರಲ್ಲ, ಚಿಯಾ ಬೆಳೆ, ಇದು ಯಾರಿಗೂ ಅಭ್ಯಾಸ ಇರಲಿಲ್ಲ. ಒಂದು 10-12 ವರ್ಷದಿಂದ ಶುರು ಮಾಡ್ಕೊಂಡ್ರು. ಒಂದು 30,000 40,000 ತನಕ ಕ್ವಿಂಟಾಲ್ಗೆ ರೇಟ್ ಸಿಗ್ತಾ ಇತ್ತು. ಈಗ ಎಲ್ಲರೂ ಟೊಮೆಟೊ ಬೆಳೆದಂಗೆ ಎಲ್ಲರೂ ಸಾವಿರಾರು ಎಕರೆ ಬೆಳಿಲಿಕ್ಕೆ ಶುರು ಮಾಡಿದ್ಮೇಲೆ HD ಕೋಟೆ ತಾಲೂಕಿನಲ್ಲಿ 15-20,000 ಎಕರೆಯಷ್ಟು ಚಿಯಾ ಬೆಳೆಯನ್ನು ಬೆಳೆದಿದ್ದಾರೆ. ಈಗ 10,000-13,000ಕ್ಕೆ ರೇಟ್ ಬಂದು ನಿಂತಿದೆ. ಹಾಗಾಗಿ ನಾವು ಮಾರುಕಟ್ಟೆಯನ್ನು ದೃಷ್ಟಿಯಿಂದ ಇಟ್ಕೊಂಡು ಯಾವುದೇ ಬೆಳೆಯನ್ನ ಬೆಳಿಬಾರ್ದು. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನು ಪ್ರಮುಖವಾಗಿ ನಾವು ಪರಿಗಣಿಸಿ ಸಿರಿಧಾನ್ಯಗಳನ್ನು ನಮ್ಮ ಸ್ವಂತಕ್ಕೆ ಅಂತ ನಾವು ಬೆಳ್ಕೊಳ್ಳೋಣ, ಆಮೇಲೆ ಮಾರುಕಟ್ಟೆ ಬಗ್ಗೆ ಚಿಂತೆ ಮಾಡೋಣ. ಸರ್, ಈ ಒಂದು ಬೆಳೆಗಳನ್ನ ಬೆಳಿಲಿಕ್ಕೆ ಒಂದು ಪೂರ್ವ ಮುಂಗಾರು, ಹಿಂಗಾರು, ಈ ಎಲ್ಲ ಕಾಲಮಾನಗಳಲ್ಲೂ ಕೂಡ ಬೆಳಿಲಿಕ್ಕೆ ಸಾಧ್ಯನಾ ಸರ್? ಅದೇ ಹಿಂಗಾರು ಅಂದ್ರೆ ಹಿಂಗಾರಿನಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳನ್ನು ನಾವು ಯಾರೂ ಶಿಫಾರಸು ಮಾಡೋದಿಲ್ಲ. ಯಾಕಂದ್ರೆ ಹಿಂಗಾರಿನಲ್ಲಿ ಮಳೆ ಆಗೋದು ಸಾಧ್ಯತೆ ಕಡಿಮೆ ಇರುತ್ತೆ. ಸ್ವಲ್ಪ ಅಡ್ಡ ಮಳೆ ಅಂತ ಹೇಳ್ತೀವಿ, ಸೈಕ್ಲೋನ್ದು. ಆ ಮಳೆಗಳನ್ನು ನೆಚ್ಕೊಂಡು ನಾವು ಮಳೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೇನಿಂದ ಹಿಡಿದು ಜೂನ್, ಜುಲೈ, ಆಗಸ್ಟ್ ತನಕ ಸ್ವಲ್ಪ ಸಾಧಾರಣ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಖಂಡಿತ ಇರುತ್ತೆ. ಅತಿ ಹೆಚ್ಚು ಅಂತ ಅಂದ್ರೆ ಆಗಸ್ಟ್ ಕಳೆದು ಸೆಪ್ಟೆಂಬರ್ 1-2ನೇ ವಾರ ತನಕನೂ ಬಿತ್ತನೆ ಮಾಡಬಹುದು. ಯಾಕೆಂದ್ರೆ ಹೆಚ್ಚು ಕಡಿಮೆ ದಸರಾ ಟೈಮು, ಆಯುಧ ಪೂಜೆ ಟೈಮ್ ತನಕನೂ ಸ್ವಲ್ಪ ಸಾಧಾರಣ ಮಳೆ ಬೀಳ್ತಾ ಇರುತ್ತೆ. 1-2 ತಿಂಗಳು ಅವಧಿ ಮಳೆ ಬಂತು ಅಂತಂದ್ರೆ ಸಾಕು. ಸ್ವಲ್ಪ ತೆನೆ ಬರೋವರೆಗೆ, ತೆನೆ ಬಂದ ಮೇಲೆ ಯಾವುದೇ ಸಿರಿಧಾನ್ಯಗಳು ಹೆಚ್ಚಿನ ಮಳೆಯನ್ನ ಏನು ಕೇಳೋದಿಲ್ಲ. ಮತ್ತೆ ಪೂರಕವಾಗಿ ನೀವು ಡ್ರೈ ಲ್ಯಾಂಡ್ ನಲ್ಲೇ ಬೆಳೀತು ಅಂತ ಅಂದ್ರೂ ನಮ್ಮ ರೈತರು ಯಾರಾದ್ರೂ ಪಂಪ್ ಸೆಟ್ ಸೌಕರ್ಯ ಇಟ್ಕೊಂಡಿರೋ ಅಂತವ್ರು, ಸ್ಪ್ರಿಂಕ್ಲರು ಜೆಟ್ಟು ಪೈಪ್ ಇಟ್ಕೊಂಡಿರ್ತಾರಲ್ಲ, ಅಂತ ಕಡೆ ಮಳೆ ಏನಾದ್ರು ಕೈ ಕೊಟ್ಬಿಡ್ತು ಅಂತಂದ್ರೆ ಬೇಕಾದ್ರೆ ಹಿಂಗಾರಿನಲ್ಲೂ ಸಹ ಬೆಳಿಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೋದು. ಖಂಡಿತ ಅವಕಾಶ ಇದೆ. ಅಂದ್ರೆ ಈ ಸಿರಿಧಾನ್ಯ ಬೆಳೆಗಳನ್ನ ಎಲ್ಲ ಕಾಲಮಾನಗಳಲ್ಲೂ ಬೆಳಿಬಹುದು, ಆದ್ರೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನೀರಾವರಿನಲ್ಲಿ ಈಗ ಆಲ್ರೆಡಿ ಬೇಸಿಗೆನಲ್ಲಿ ನವಣೆ ತುಂಬಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಭಾಗಗಳಲ್ಲಿ ಬೆಳೀತಾ ಇದ್ದಾರೆ. ಸ್ವಲ್ಪ ನಮ್ಮ ರೈತರು ಈ ಸಿರಿಧಾನ್ಯಗಳನ್ನು ಬೆಳೆಯೋದೇ ಕಡಿಮೆ, ಅದರಲ್ಲಿ ನೀರಾವರಿನಲ್ಲಿ ಬೆಳೆಯೋದು ಮತ್ತೆ ಹಿಂಗಾರಿನಲ್ಲಿ ಬೆಳೆಯೋದು ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಜಸ್ಟ್ ಈಗ ನಾವು ಶುರು ಮಾಡಬೇಕು ಅಂತ ಅಂದ್ರೆ ನಮ್ಮ ಮೇಜರ್ ಮುಂಗಾರು, ಈ ಮಳೆಗಾಲ ಸೀಸನ್ ಇದೆಯಲ್ಲ, ಇದಲ್ಲಿ ಬೆಳ್ಕೊಳ್ಳಿಕ್ಕೆ ಶುರು ಮಾಡೋಣ. ಆಮೇಲೆ ಅದನ್ನು ಹಿಂಗಾರಿನಲ್ಲಿ ಬೆಳೆಯಬಹುದಾ, ಬೇಸಿಗೆನಲ್ಲಿ ಬೆಳೆಯಬಹುದಾ, ಅದನ್ನ ಆಮೇಲೆ ಬೇಕಾದ್ರೆ ಅದ್ರ ಕಡೆ ಗಮನ ಕೊಡೋಣ. ಸರ್, ಇದ್ರ ಜೊತೆಗೆ ನಮ್ಮ ಪೂರ್ವಿಕರು ಏನ್ ಬೆಳೀತಾ ಇದ್ರು ಬೆಳೆಗಳು, ಅವರು ಈ ಒಂದು ಪ್ರಸ್ತುತ ದಿನಗಳಲ್ಲಿ ಇಲ್ಲದೇನೆ ಇರಬಹುದು. ಈಗ ಹೆಚ್ಚಿನದಾಗಿ ಯುವ ರೈತರಾಗಿರ್ಬೋದು, ಜೊತೆಗೆ ಹೊಸ ಹೊಸ ರೈತರುಗಳನ್ನ ನಾವು ನೋಡ್ತೀವಿ ಕೃಷಿ ಮಾಡೋದನ್ನ. ಅಂತವರು ಬೆಳಿಬೇಕು ಅಂತಂದ್ರೆ ಈಗ ತಾವು ಹೇಳ್ದಂಗೆ ಗೇರ್ ಬೆಳೆಯನ್ನ ಯಾರು ಬೆಳೀತಿರ್ಲಿಲ್ಲ, ಒಬ್ಬರೊಬ್ರು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು, ಎಲ್ಲರೂ ಬೆಳೀತಿದ್ದಾರೆ ಅಂತ. ಆತರ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಮ್ಮ ಯುವಕರಿಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಿರಿಧಾನ್ಯಗಳ ಬಗ್ಗೆ ನಿಮಗೆ ನಮ್ಮ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಮತ್ತೆ VC ಫಾರಂ ಇರ್ಬೋದು, GKVK ಇರ್ಬೋದು, ಇಂಥ ಕಡೆ ಭೇಟಿ ಕೊಟ್ಟಾಗ ನಿಮಗೆ ಎಲ್ಲ ಕಡೆ ಬ್ರೋಚರ್ ಅಂತ ಏನ್ ಹೇಳ್ತೀವಲ್ಲ, ಕರಪತ್ರಗಳು, ಪಾಂಪ್ಲೆಟ್ಗಳು ಇದಾವೆ. ಅದರದ್ದು ಮಾಹಿತಿ ಇರ್ಬೋದು. ಮತ್ತೆ ವಿದ್ಯಾವಂತ ರೈತರು ಅಂತ ನೀವೇನ್ ಕೇಳ್ತಾ ಇದಾರಲ್ಲ, ವಿದ್ಯಾವಂತ ರೈತರು ನಮ್ಮ ಆಫೀಸ್ ಬಾಗಿಲು ಮೆಟ್ಲತ್ತದು ಬೇಕಿಲ್ಲ. ಯೂಟ್ಯೂಬ್, ಇಂಟರ್ನೆಟ್, ಗೂಗಲ್ ಅಂತ ಏನು ಅತ್ಯಾಧುನಿಕ ಮಾಧ್ಯಮಗಳಿದಾವೆ. ಈ ಮಾಧ್ಯಮಗಳಲ್ಲಿ ಕುಳಿತುಗಡೆನೆ ನಾವು ಅದ್ರ ಬಗ್ಗೆ ಮಾಹಿತಿ ತಗೋಬಹುದು. ಮಾಹಿತಿ ತಗೊಂಡ ಮೇಲೆ ನಮ್ಗೆ ಏನಾದ್ರು ತಜ್ಞರನ್ನ, ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು ಅಂತ ಅನ್ಸಿದ್ರೆ ಆ ನಂತರ ಅಧಿಕಾರಿಗಳನ್ನು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಈ ನಿಟ್ಟಿನಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಶುರು ಮಾಡಬಹುದು. ಖಂಡಿತ ಸರ್, ಇದ್ರ ಜೊತೆಗೆ ಪ್ರಮುಖವಾಗಿ ಈಗ ನಾವು ಕೆಲವರು ಈ ತರ ಮಾಹಿತಿಗಳನ್ನ ಕೇಳ್ಕೊಳ್ತಾರೆ, ಎಲ್ಲ ಮಾಹಿತಿಗಳೆಲ್ಲ ಸಿಗ್ತಾ ಇದೆ ಈಗ ಸಿರಿಧಾನ್ಯಗಳ ಬೆಳೆಗಳ ಬಗ್ಗೆ. ಬೆಳಿಲಿಕ್ಕೆ ಮುಂದಾಗಬೇಕು ಅಂದಾಗ ಕೆಲವರಲ್ಲಿ ಸಿರಿಧಾನ್ಯಗಳನ್ನ ಬೆಳೆದಾಗ ನಾವು ಒಬ್ಬರೇ ಬೆಳೆದ್ರೆ ಹಕ್ಕಿ ಪಕ್ಷಿಗಳ ಕಾಟ, ಬೆಳೆ ಬಂದರೂ ಕೂಡ ಉತ್ತಮವಾಗಿ ಹಕ್ಕಿ ಪಕ್ಷಿಗಳು ಬಿಡ್ತಾವೋ, ಅದೇ ಎಲ್ಲಾನು ಕೂಡ ತಿಂದ್ಬಿಟ್ರೆ, ಈ ತರ ಕೆಲವೊಂದು ಅನುಮಾನಗಳಂತೂ ನಮ್ಮ ರೈತರಲ್ಲಿ ಇದೇ ಇರುತ್ತೆ. ಇದ್ರ ಬಗ್ಗೆ ಇದು ಬಹಳ ಒಳ್ಳೆ ಪ್ರಶ್ನೆ. ಏನಪ್ಪಾ ಅಂತ ಅಂದ್ರೆ ಇವು ಸಿರಿಧಾನ್ಯಗಳದ ಕಾಳುಗಳೇನಿದಾವಲ್ಲ, ಇವಕ್ಕೆ ಅಕ್ಕಿ ಕಾಟ ತಪ್ಪಿದ್ದಲ್ಲ. ಈಗ ನಮ್ಗೆ ಭತ್ತ ರಾಗಿಗೆ ಅಕ್ಕಿ ಪಕ್ಷಿಗಳು ಬರ್ತವೆ ಅಂತ ಅಂದ್ರೆ ಸಿರಿಧಾನ್ಯಗಳದು ಸಹ ಇವು ಕಾಳಿನ ರೂಪದಲ್ಲಿ ಬರೋದ್ರಿಂದ ಇವನ್ ತಿನ್ನೋದಕ್ಕೆ ವಂಚಾಗ್ತಾ ಇರ್ತವೆ. ಅಕ್ಕಿ ಪಕ್ಷಿಗಳು, ನವಿಲುಗಳು ಎಲ್ಲ ಬರ್ತಾನೆ ಇರ್ತವೆ. ಇವನ್ನ ನಾವು
ಒಂದೇ ಸೀಸನ್ನಲ್ಲಿ 100% ಭಾಗ ಈ ಕಾಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಸಾರ್ವತ್ರಿಕವಾಗಿ ಏರಿಯಾ ಜಾಸ್ತಿ ಮಾಡ್ಕೊಂತ ಹೋಯ್ತು ಅಂತ ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದು 100 ಗಿಣಿಗಳಿದಾವೆ, 100 ಪಾರಿವಾಳಗಳಿದಾವೆ ಅಂತ ಅಂದ್ರೆ 100 ಜನನು ಬೆಳೀತು ಅಂತಂದ್ರೆ ಒಬ್ಬೊಬ್ಬ ರೈತರಿಗೆ ಒಂದೊಂದು ಗಿಣಿ ಓದಂಗಾಗತ್ತೆ. ಇದನ್ನ ವೈಜ್ಞಾನಿಕವಾಗಿ ಲೆಕ್ಕ ಹಾಕೋಬೇಕಾಗತ್ತೆ. ಒಬ್ಬನೇ ರೈತ ಬೆಳೀತು ಅಂತಂದ್ರೆ ಅವ್ನು ಖಂಡಿತ ಆಪತ್ತು ಸಿಗೋದು ಗ್ಯಾರಂಟಿ. ಸ್ವಲ್ಪ ಹಲವಾರು ರೈತರು, ಅಕ್ಕಪಕ್ಕದವರು, ಆಜುಬಾಜು ರೈತರೆಲ್ಲರೂ ಬೆಳೆಗೆ ಶುರು ಮಾಡ್ತು ಅಂತಂದ್ರೆ ಪಕ್ಷಿಗಳು ಎಲ್ಲರ ಜಮೀನುಗಳಿಗೂ ಹೋಗ್ತವೆ. ಆಗ ಒಬ್ಬ ರೈತನಿಗೆ ಬೀಳ್ತಕ್ಕಂಥ ಡ್ಯಾಮೇಜು ಕಡಿಮೆ ಆಗತ್ತೆ. ಹೇಳ್ದಂಗೆ ರಾಗಿ, ಜೋಳನೂ ಸೇರಿಸಿ 7 ಸಿರಿಧಾನ್ಯಗಳು ಅಂತ ಹೇಳಿದ್ರಿ. ಇದರಲ್ಲಿ ಎಲ್ಲಕ್ಕೂ ಅಕ್ಕಿ ಪಕ್ಷಿಗಳ ಕಾಟ ಇದೇ ಇರುತ್ತಾ? ಹೆಚ್ಚು ಕಡಿಮೆ ಎಲ್ಲ ಸಿರಿಧಾನ್ಯಗಳು ಇದ್ದೇ ಇರುತ್ತೆ. ಸ್ವಲ್ಪ ಅದು ಸೀಸನ್ ನಲ್ಲಿ ಸ್ವಲ್ಪ ತೆನೆ ಹಂತಲ್ಲಿ, ಮತ್ತೆ ತೆನೆಗಳು ಹಾಲು ದುಂಬ ಅಂತ ಇರ್ತೀವಿ. ಆ ಒಂದು 10-15 ದಿವಸಗಳ ಕಾಲದಲ್ಲಿ ನಾವು ಸೂರ್ಯಕಾಂತಿಗೆ ತೆನೆ ಕಾಳು ಕಟ್ಟುವಾಗ ಹೆಂಗೆ ಗಿಣಿ ಓಡಿಸ್ತೀವಲ್ಲ, ಆ ರೀತಿ ಅದೇ ಟೆಕ್ನಿಕ್ನ ನಾವು ಇಲ್ಲಿ ಸಿರಿಧಾನ್ಯಗಳಿಗೂ ಸಹ ತೆನೆ ಒಂದು ಹಾಲು ದುಂಬ ಹಂತದಲ್ಲಿರುವಾಗ ಸ್ವಲ್ಪ ಗಿಳಿ ಆಗ್ಬೋದು, ಪಾರಿವಾಳಗಳಿರ್ಬೋದು, ನವಿಲುಗಳಿರ್ಬೋದು, ಇಂಥದ್ರಿಂದ ಬೆಳೆ ರಕ್ಷಣೆ ಮಾಡೋದಕ್ಕೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಸರ್, ತುಂಬಾ ವಿಚಾರಗಳನ್ನ ತಾವು ಸಿರಿಧಾನ್ಯ ಬೆಳೆಗಳ ಬಗ್ಗೆ ಹಂಚಿಕೊಂಡ್ರಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಭಾಗದಲ್ಲಿ ಬಂದ್ರೆ ರೈತರು ಹೆಚ್ಚಿನದಾಗಿ ರಾಗಿನ ಬೆಳೀತಾರೆ, ಜೋಳವನ್ನ ಬೆಳೀತಾರೆ. ಆದ್ರೆ ಸಿರಿಧಾನ್ಯ ಬೆಳೆಗಳನ್ನ ಹಿಂದಿನ ದಿನಗಳಲ್ಲಿ ಬೆಳೀತಾ ಇದ್ರು ಕೂಡ ಅದು ಕಾಲಕ್ರಮೇಣ ಆ ಒಂದು ಬೆಳೆಯನ್ನ ಬೆಳೀತಕ್ಕಂಥ ರೈತರು ಕಡಿಮೆ ಆಗಿದ್ದಾರೆ. ಇದರ ಒಂದು ಮಹತ್ವ ಅವರು ಅರ್ಥಕೊಳ್ಬೇಕು. ಸಿರಿಧಾನ್ಯ ಬೆಳೆಗಳನ್ನ ಬೆಳಿಬೇಕು. ಅದು ಕಡಿಮೆ ನೀರಾಗಿರ್ಬೋದು, ಕಡಿಮೆ ಖರ್ಚಾಗಿರ್ಬೋದು. ಈ ಒಂದು ಹವಾಮಾನದಲ್ಲಿ ಯಾವ ಒಂದು ಸಿರಿಧಾನ್ಯ ಬೆಳೆ ಬೆಳೀತಿದೆ ಅನ್ನೋ ಸಾಕಷ್ಟು ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ. ಈ ಕೊನೆಯದಾಗಿ ಸಿರಿಧಾನ್ಯ ಬೆಳೆಯನ್ನು ಬೆಳೀತಕ್ಕಂಥ ರೈತರು, ಮುಂಚೂಣಿಯಲ್ಲಿ ಇರ್ತಕ್ಕಂಥ ರೈತರಿಗಾಗಿರ್ಬೋದು, ಜೊತೆಗೆ ಈ ತರ ಮಾಹಿತಿ ಸಿಕ್ಕಿದಾಗ ಖಂಡಿತ ಯಾವ್ದು ಮಾಹಿತಿ ಸಿಕ್ಕಿರಲಿಲ್ಲ, ಈ ತರ ಮಾಹಿತಿ ಸಿಕ್ತು ಅಂತಂದ್ರೆ ಖಂಡಿತ ಬೆಳೀಲಿಕ್ಕೆ ಮುಂದಾಗ್ತಾರೆ. ಅಂತ ರೈತರಿಗೆ ಈ ಸಂದರ್ಭದಲ್ಲಿ ತಾವು ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸಿರಿಧಾನ್ಯಗಳ ಬಗ್ಗೆ ಬೇಸಾಯ ಮಾಡೋದು ಸುಲಭ, ಮತ್ತೆ ಏನೇನು ಪೌಷ್ಟಿಕಾಂಶಗಳಿರ್ತವೆ, ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿಕೊಂಡು ಆದಾಯನೂ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋ ಒಂದು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಎಲ್ಲ ರೈತರು ಸಹ ಅವ್ರಿಗಿರ್ತಕ್ಕಂಥ ಸೀಮಿತ ಸಾಗುವಳಿ ಜಮೀನುಗಳಲ್ಲಿ ಒಂದು 10% ಜಮೀನಲ್ಲಾದ್ರೂ ಪ್ರತಿ ಸೀಸನ್ನು, ಪ್ರತಿ ವರ್ಷದಲ್ಲಿ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಶುರು ಹಚ್ಕೊಂಡ್ರೆ ಖಂಡಿತ ವರ್ಷ ಸಿರಿಧಾನ್ಯಗಳ ಬೆಳೆ ಕ್ಷೇತ್ರ ಜಾಸ್ತಿ ಆಗುತ್ತೆ. ಎಲ್ರಿಗೂ ಸಿರಿಧಾನ್ಯಗಳು ಸಿಗಂಗಾಗ್ಲಿ, ಎಲ್ಲರ ಆರೋಗ್ಯ ಸುಧಾರಣೆಯಾಗಿ ಎಲ್ಲರೂ ಸಿರಿವಂತರಾಗಲಿ ಆರೋಗ್ಯದಲ್ಲಿ ಅಂತ ಹಾರೈಸ್ತೇನೆ. ತುಂಬಾ ಸಂತೋಷ ಸರ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿರಿಧಾನ್ಯ ಬೆಳೆಗಳಾಗಿರ್ಬೋದು, ಜೊತೆಗೆ ಅದರ ಬೇಸಾಯ ಕ್ರಮಗಳಾಗಿರ್ಬೋದು, ಹೇಗೆ ನಾವು ಸಿರಿಧಾನ್ಯವನ್ನು ಬೆಳಿಬೇಕಾಗತ್ತೆ, ಆ ಒಂದು ಸಿರಿಧಾನ್ಯ ಬೆಳೆಯೋದ್ರಿಂದ ಒಂದು ಭೂಮಿನ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಜೊತೆಗೆ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಜೊತೆಗೆ ಆ ಒಂದು ಸಿರಿಧಾನ್ಯ ಬೆಳೆ ಎಷ್ಟು ನಮಗೆ ಲಾಭವನ್ನ ತಂದುಕೊಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೆ ಎಷ್ಟು ಅನುಕೂಲ ಮತ್ತು ಆರೋಗ್ಯಕ್ಕೆ ಎಷ್ಟು ಉಪಯೋಗ ಆಗುತ್ತೆ, ಆ ಒಂದು ನಿಟ್ಟಿನಲ್ಲಿ ಆರೋಗ್ಯದ ಮುಖಾಂತರ ನಾವು ಸಿರಿಧಾನ್ಯ ಬೆಳೆಗಳನ್ನ ಬೆಳಿಲಿಕ್ಕೆ ಆಲೋಚನೆಯನ್ನ ಮಾಡಬೇಕು. ಅಂತಹ ರೈತರು ಮುಂದೆ ಬರಬೇಕು. ಒಬ್ಬರು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಅವ್ರ ಹಿಂದೆ ಸಾಕಷ್ಟು ರೈತರು ಬಂದೇ ಬರ್ತಾರೆ. ಅಂದ್ರೆ ಮೊದಲಿಗೆ ಪ್ರಾರಂಭ ಮಾಡೋದು ಕಷ್ಟ, ಪ್ರಾರಂಭ ಮಾಡಿದ್ಮೇಲೆ ನಿರಂತರವಾಗಿ ಈ ಒಂದು ಬೆಳೆಯನ್ನು ಬೆಳಿಲಿಕ್ಕೆ ರೈತರು ಮುಂದಾಗ್ತಾರೆ. ಇದಕ್ಕಾದಂತ ಎಲ್ಲ ವ್ಯವಸ್ಥೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಪ್ರೋತ್ಸಾಹಧನ ಆಗಿರ್ಬೋದು, ಸಹಾಯಧನ ಆಗಿರ್ಬೋದು, ಜೊತೆಗೆ ಬಿತ್ತನೆ ಬೀಜಗಳನ್ನ ನೀಡತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಪೂರಕ ವ್ಯವಸ್ಥೆಗಳು ಕೂಡ ಇಲಾಖೆಯಿಂದ ಆಗ್ತಾ ಇದೆ. ರೈತರು ಮುಂದೆ ಬಂದು ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಮುಂದಾಗಬೇಕು ಅನ್ನೋ ಸಾಕಷ್ಟು ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ ಸರ್. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು, ಶ್ರೋತೃಗಳಿಗೂ ಧನ್ಯವಾದಗಳು. ಕೇಳಿದರೆ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳು ಮತ್ತು ಬೇಸಾಯ ಕ್ರಮಗಳ ಕುರಿತು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಮೈಸೂರಿನ ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಯುತ ಶ್ರೀನಿವಾಸ ಶೆಟ್ಟಿರವರು. ಇದು ಇವತ್ತಿನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಅನ್ನದಾತನ ಕೂಗಿಗೆ ದನಿಯಾದ ವೇದಿಕೆ. ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಕೃಷಿ ಉಪಕರಣಗಳು, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ
ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 8:45 ಹಾಗೂ ಬುಧವಾರ ಸಂಜೆ 6:50 ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ.